ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಡಿಸೆಂಬರ್ 2024 ಶುಕ್ರವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ಶ್ರವಣ ನಕ್ಷತ್ರ, ಧ್ರುವಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿಗಳ ಆರಾಧನೆ ಬರ್ತಕ್ಕಂಥದ್ದು. ಪಂಚಮಿ ತಿಥಿ ಇವತ್ತು, ಸುಬ್ರಹ್ಮಣ್ಯ ಪಂಚಮಿ. ಜನ್ಮತಾ ಎಲ್ಲರಿಗೂ ಅಲ್ಲೊಂದು ಸರ್ಪದೋಷವಿರುತ್ತದೆ. ಇಲ್ಲದಿದ್ರೆ ನಾವು ಈ ಭೂಮಿ ಮೇಲೆ ಹುಟ್ಟಲ್ಲ. ಅದಕ್ಕೆ ಭಯಗಳು. ಸರ್ಪ ಅಂದ್ರೇನೆ ಭಯ. ಸೊ ಪ್ರತಿಯೊಂದಕ್ಕೂ ಭಯ ಪಡ್ತಿರ್ತಾರೆ. ಏನೋ ಭಯ. ಓದ್ತೀನ, ಮಾಡ್ತೀವ, ನಿಲ್ತೀವ, ಗೆಲ್ತೀವ, ಈ ಒಂದು ಭಾವಗಳಲ್ಲೇ ಒದ್ದಾಡ್ತಿರ್ತವೆ ಮಕ್ಕಳೇ. ಏನೋ ಭಯ. ಹುಟ್ಟು ಭಯ, ಸಾವು ಭಯ, ಬದುಕಲಿಕ್ಕೆ ಭಯ, ಈಜಲಿಕ್ಕೆ ಭಯ, ದಡ ಸೇರ್ಲಿಕ್ಕೆ ಭಯ. ಆ ಭಯವನ್ನ ಹೋಗಲಾಡಿಸಲು ನೋಡಿ, ಆ ಶಿವಯ್ಯ ಬಂದು ಕುತ್ತಿಗೆಯಲ್ಲೇ ಹಾಕೊಂಡಿದ್ದಾನೆ ಆ ಭುಜಂಗ ಅನ್ನತಕ್ಕಂಥದ್ದು, ಅದಕ್ಕೆ ಶಿವನನ್ನ. ಸೊ ಅಂತ ಒಂದು ಸರ್ಪವನ್ನ ನಿಯಂತ್ರಿಸ್ತಕ್ಕಂಥ ಒಂದು ಶಕ್ತಿ ಸುಬ್ರಹ್ಮಣ್ಯರಿಗಿದೆ. ಅದಕ್ಕೆ ನವಿಲು ವಾಹನ, ಹಾವನ್ನ ತಿನ್ನತಕ್ಕಂಥ ಶಕ್ತಿ. ದಟ್ಸ್ ಇಟ್. ಆ ಕಂಟ್ರೋಲ್, ಆ ಟೋಟಲ್ ವೈಬ್ರೇಷನ್. ನಾವೊಂದು ಯಾವುದೋ ಒಂದು ಕಂಟ್ರೋಲ್ ಅಲ್ಲಿ ಭಯದಲ್ಲಿ ಬದುಕ್ತಿದ್ವಿ. ಅದರಿಂದ ಹೋಗಲಾಡಿಸಿಕೊಳ್ಳಲು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ, ಅಷ್ಟೋತ್ತರ, ಸುಬ್ರಹ್ಮಣ್ಯರ ಆರಾಧನೆ, ಕುಕ್ಕೆ ಕ್ಷೇತ್ರ, ನಮ್ಮ ಅರಕಲಗೂಡು ರಾಮನಾಥೇಶ್ವರ ಕ್ಷೇತ್ರ, ಘಾಟಿ ಕ್ಷೇತ್ರ, ವಿಶೇಷವಾಗಿ ಬೆಂಗಳೂರಿಗೆ ತುಂಬಾ ಹತ್ತಿರ, ತುಂಬಾ ನನ್ನ ಹೃದಯಕ್ಕೂ ಹತ್ತಿರ. ನನಗೊಂದು ಪುನರ್ಜನ್ಮ ಕೊಟ್ಟಂತ ಕ್ಷೇತ್ರ, ಬಲ ಕೊಟ್ಟಂತ ಕ್ಷೇತ್ರ, ಶಕ್ತಿ ಕೊಟ್ಟಂತ ಕ್ಷೇತ್ರ, ಅಂತ ಒಂದು ಪುಣ್ಯಕ್ಷೇತ್ರ. ಇಂಥ ಒಂದು ಸರ್ಪ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ನಿಮ್ಗೆ ಹತ್ತಿರದಲ್ಲಿದ್ದಾಗ, ಆದಾಗ, ವರ್ಷಕ್ಕೊಮ್ಮೆ ಆ ನಿರ್ಬಲತ್ವವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಬರ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ವಿಶೇಷವಾಗಿ ದುಷ್ಟ ಮುಹೂರ್ತದ ಸಮಯ ನೋಡೋಣ ಮಕ್ಕಳೇ. ಬೆಳಿಗ್ಗೆ 8:45 9 ಗಂಟೆ 31, ಮಧ್ಯಾಹ್ನ 12:33 ಮಧ್ಯಾಹ್ನ 2:04 ಇರತಕ್ಕಂಥ ಈ ಸಮಯ ತೊಂದರೆಯ ಸಮಯ, ಕಂಟಕ ಸಮಯ. ಜಾಗೃತಿ ಮಕ್ಕಳೇ. ಇವತ್ತೊಂದು ಸಂಸ್ಕಾರದ ಮಾತನ್ನ ಹೇಳ್ತೇನೆ, ದಯಮಾಡಿ ಬರೆದಿಟ್ಕೊಳ್ಳಿ. ಇದು ಎಲ್ರಿಗೂ ಬೇಕು. ಕಲಿಯುಗದಲ್ಲಿ ನಮಗೊಂದು ಅಭಿಪ್ರಾಯ ಉಂಟು. ದಾನ, ಅಪಾತ್ರ ದಾನ ಆಗಬಾರದು, ಅನೈತಿಕ ದಾನ ಆಗಬಾರದು, ಅಧರ್ಮ ದಾನ ಆಗಬಾರದು ಅನ್ನತಕ್ಕಂಥ ಒಂದು ಮಾತಿದೆ. ಅಂತ ಒಂದು ಸೂರ್ಯ ಭಗವಂತ ಮಗನ ದಾನದ ಬಗ್ಗೆ ಗಾಬರಿ ಬಿದ್ದು ಓಡು ಬರ್ತಾನೆ. ಒಂದು ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ನಿತ್ಯ ಕುಶಲೋಪಹಾರಿ ಮಾತಾಡಿಬಿಟ್ಟು, ಯಾಕಂದ್ರೆ ಗೊತ್ತು ನಾಳೆ ಇಂದ್ರ ಬರ್ತಾನೆ, ಏನನ್ನೂ ಕೇಳ್ತಾನೆ, ಆ ಕವಚ ಕುಂಡಲಗಳನ್ನ ಕೇಳ್ತಾನೆ, ಈ ಒಂದು ಲೆಕ್ಕಾಚಾರ. ಅದಕ್ಕೆ ಬಂದು ಒಂದು ಅದ್ಭುತವಾದ ಒಂದು ಮಾತು ಹೇಳ್ತಾನೆ. ಇದು ಕಲಿಯುಗಕ್ಕೆ ತುಂಬಾ ಅಪ್ಲೈ ಆಗುತ್ತೆ. ಜಾಗ್ರತೆ, ಕರ್ಣ ಜಾಗ್ರತೆ. ಯಾವಾಗ್ಲೂ ನೆನ್ಪಿಟ್ಕೋ, ನೀನು ತುಂಬಾ ಯಾವಾಗ ಕೊಡಲಿಕ್ಕೆ ಶುರು ಮಾಡ್ತೀಯೋ ತುಂಬಾ, ಆಗ ಜನ ನಿನ್ನನ್ನು ಪ್ರೀತಿಸೋಲ್ಲ, ನಿನ್ನ ಕೈಯನ್ನ ಪ್ರೀತಿಸ್ತಾರೆ, ನಿನ್ನ ಹೃದಯವಂತಿಕೆಯನ್ನಲ್ಲ. ನೀವು ಕೊಡ್ತಾ ಬನ್ನಿ. ಈಗ ನೋಡಿ, ಇವರು ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, ಬಸ್ ಫ್ರೀ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಕೊಡ್ತಿದ್ದೇವೆ ಅಂತ ಹೇಳ್ತಿದ್ದಾರೆ. ಸರಿಯೇ, ತೃಪ್ತಿ ಇದ್ದಾರಾ? ಇನ್ನು ಏನ್ ಕೊಡ್ತಾರೆ ಅಂತ ಕಾಯ್ತಿದ್ದಾರೆ. ಇನ್ನು ಒಂದ್ ಮಗು ಆದ್ರೆ 5 ಲಕ್ಷ ಫಿಕ್ಸೆಡ್ ಹಾಕಪ್ಪ, ಎಲ್ಲ 50,000 ಫಿಕ್ಸೆಡ್ ಹಾಕಪ್ಪ ಮಗು ಹೆಸರಲ್ಲಿ. ಹೆಣ್ಮಗು ಆದ್ರೆ, ಮಕ್ಕಳಿಲ್ದವರಿಗೆ, 2 ಮಕ್ಕಳು ಮಾಡಿದವರಿಗೆ ಬೇರೆ ಬೇರೆ ಯೋಜನೆಗಳು ತರ್ತಲೇ ಇರಬೇಕು. ನೀವು ಕೊಡ್ತಲೇ ಇರಬೇಕು. ತಗೊಳ್ಳೋರಿಗೆ ತೃಪ್ತಿ ಇರೋದಿಲ್ಲ.
ಆ ಕೈಯನ್ನೇ ನೋಡ್ತಾರೆ. ಈ ಸರ್ಕಾರ ಬಂದ್ರೆ ಏನ್ ಕೊಡುತ್ತೆ, ಈ ದೊರೆ ಬಂದ್ರೆ ಏನ್ ಕೊಡ್ತಾರೆ, ಆ ದೊರೆ ಬಂದ್ರೆ ಏನ್ ಕೊಡ್ತಾರೆ. ನಾವ್ ಇನ್ನಷ್ಟು ಸೋಮಾರಿತನಕ್ಕೆ ದೂಡುತ್ತಿದ್ದೇವೆ. ಅವನಿಗೆ ಅದೊಂದು ಕೊಡ್ತಲೇ ಇರ್ಬೇಕು. ನಾನು ಸದಾ ಆಫೀಸ್ಗೆ ಮನೆಯಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೊಂದು ಸಿಗ್ನಲ್ ಇದೆ. ಅಲ್ಲಿ ಕೆಲವು ಭಿಕ್ಷುಕರು ಬರ್ತಾರೆ, ಮುಖ್ಯವಾಗಿ ಮಂಗಳಮುಖಿಯರು. ನನಗೆ ಆ ಬುಧನ ದೋಷ ಇರೋದ್ರಿಂದ, ಬುಧನ ನೀಚತ್ವ, ಬುಧ ಗಂಡು ಅಲ್ಲ ಹೆಣ್ಣು ಅಲ್ಲ, ಅಲ್ಲೊಂದು ಮಧ್ಯಮ ಭಾವ. ಸ್ತ್ರೀ ತತ್ವ ಪುರುಷ ತತ್ವ ಎರಡೂ ಇರುತ್ತೆ. ಆ ಒಂದು ಬುಧನ ಭಾವ ಅಂತ ಹೇಳ್ತಿದ್ದ ಹಾಗೆ ಮಂಗಳಮುಖಿ ಅಂತ ಕೂಡ ಹೇಳ್ತೇವೆ. ನುಗ್ಗಲ್ಲ, ಮಾಡೋಲ್ಲ, ಜೀರ್ಣಿಸ್ಕೊಳ್ಳಲ್ಲ, ಎದ್ದೋಳಲ್ಲ, ಅಲ್ಲೊಂದು ತಂದು ಇಡ್ತಾನೆ. ಅವ್ರು ನೋಡಿ ಪುರುಷರು ಅಲ್ಲ ಪಾಪ, ಪುರುಷರ ತರ ಕೆಲಸ ಮಾಡ್ಲಿಕ್ಕೆ ಬರ್ತೀವಿ ಅಂದ್ರೆ ನಾವು ಒಪ್ಪಲ್ಲ. ಸ್ತ್ರೀಯರಿಗೆ ತಕ್ಕಂತ ಕೆಲಸ ಕೊಡ್ತೀವಿ ಅಂದ್ರೂ ಕೂಡ ಅದು ಆಗೋದಿಲ್ಲ. ಒಂದು ಸ್ತ್ರೀಯೂ ಅಲ್ಲ, ಮದುವೆ ಮಾಡಿ ಒಂದು ಮಕ್ಕಳು ಕುಟುಂಬ ಇಲ್ಲ. ಸರಿ, ಪುರುಷರ ತರ ನಿಂತ್ಕೊಂಡು ಒಂದು ಕೆಲಸ ಕಾರ್ಯ ಮಾಡೋಣ ಅಂತ ಹೇಳಿದ್ರೆ ಬೇರೆ ಎಲ್ಲರೂ ಅವ್ರ ನಡೆನೇ ಒಂಥರ ನೋಡೋದು. ನಡೆಯ ಇದು ನಡೆಯ ಅದು ಇದ್ದಿದ್ದೆ ಬುಧನ್ ತತ್ವ. ಬುಧನ್ ತತ್ವ ಇದ್ರೆ ಹಾಗೆ ಅಲ್ಲೊಂದು ವಾಯ್ಸ್ ಅಲ್ಲೊಂದು ಬೇರೆ ಬರುತ್ತೆ. ವಾಣಿಕಾರಕ, ಮಾತಿನ ಕಾರಕ. ಅವ್ರು ನೋಡಿ ಅವ್ರ ಮಾತೇ ಒಂಥರ ಏನು ಅಂತೆಲ್ಲ ಮಾತಾಡ್ತಾರೆ. ಬುಧನ ತತ್ವ ಇದ್ದಿದ್ದರಿಂದ ನಿಮ್ಮ ಹತ್ರ ಮುಚ್ಚಿಡೋದೇನು. ನನ್ನನ್ನು ಒಂಥರ ಕಿಚಾಯಿಸ್ತಿದ್ದವರು ಉಂಟು. ಅದೊಂಥರ ದೊಡ್ಡ ಕಥೆಗಳು. ಅದು ಇವತ್ತಿಗೂ ಅದೊಂದು ಗಾಯಗಳಾಗಿ ನಿಂತಿದೆ. ತಮಾಷೆ ಮಾಡಿದವರುಂಟು. ಅದು ತಮಾಷೆ ಮಾಡೋರಿಗೆ ತುಂಬಾ ಆನಂದ ಅನ್ಸುತ್ತೆ, ಬಟ್ ಮಾಡಿಸ್ಕೊಂಡವ್ರಿಗೆ ಆ ಗಾಯ ಗಾಸಿ ಹೇಗಿರುತ್ತೆ ಅನ್ನತಕ್ಕಂಥದ್ದು ಆದವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಒಂದು ಇಬ್ಬರು ಮೂರು ಮಂಗಳಮುಖಿಯರು ಬರ್ತಾರೆ. ಒಂದು ಮುಖ್ಯ ಮಂಗಳಮುಖಿ ಯಾವಾಗ್ಲೂ ಬಂದಾಗ ಏನೋ ನನ್ನ ಕೈಲಾದಷ್ಟು ಒಂದಷ್ಟು ದುಡ್ಡನ್ನು ಕೊಡ್ತಾನೆ. ನೀವು ನಂಬೋಲ್ಲ, ಒಂದು 2-3 ವಾರ ಇಲ್ಲ 2-3 ತಿಂಗಳು ಆ ರಸ್ತೆಯಲ್ಲಿ ಬರ್ಲಿಕ್ಕಾಗ್ಲಿಲ್ಲ, ಬೇರೆ ರಸ್ತೆ, ಮಳೆ, ಇನ್ನೊಂದು ಟ್ರಾಫಿಕ್ ಅಂತ ಬೇರೆ ಸುತ್ತ ಹಾಕೊಂಡು ಬರ್ತೇನೆ. ಇಲ್ಲ ಆಕೆ ಇರ್ಲಿಲ್ವೋ, ಇಲ್ಲ ನಾನ್ ಸಿಗಲಿಲ್ವೋ, ಬಂದಾಗ ಯಾವಾಗ್ಲೂ ಸಿಗ್ತಕ್ಕಂಥ ಆ ಮಗು ಸಿಗ್ಲಿಲ್ವೋ ಗೊತ್ತಿಲ್ಲ. ಯಾವಾಗ್ಲೂ ಒಂದು 50-100 ಕೊಡ್ತಿದ್ದೆ. ಆವತ್ತು ಸಿಗ್ನಲ್ ಅಲ್ಲಿ ಒಂದು ಸುಮಾರು 2 ತಿಂಗಳಾಗ್ಬಿಟ್ಟಿದೆ, ಸಿಕ್ಬಿಡ್ತು ತಾಯಿ ಜೀವ. ಎಲ್ಲಿ ಗುರುಜಿ, ತೆಗಿರಿ ವಿಂಡೋ ತೆಗೆದೆ, ತಗೋಬಿಟ್ಟ ಅಂತ ಹೇಳ್ಬಿಟ್ಟು ಒಂದು 50-100 ಜನರಲ್ಲಿ ಇರೋದನ್ನ ಕೊಡ್ತಿದ್ದೆ. ಇದ್ಯಾಕೆ ನಾನು ಒಪ್ಪಲ್ಲ, ನೀವ್ ಯಾವಾಗ್ಲೂ ಕೊಡೋದೆ, ನೀವು 2-3 ತಿಂಗಳಾಯ್ತು, ನನ್ನದು ಕೊಟ್ಬಿಡ್ಬೇಕು, ನನಗ್ ಸೇರ್ಬೇಕಾಗಿರೋದು ನನಗ್ ಕೊಟ್ಬಿಡ್ಬೇಕು, ನನಗೆ ಗುಂಡಿಗೆ ದಕ್ಕಂತೆ. ನನ್ನ ಕೈಯಷ್ಟೇ ನೋಡ್ತಿದೆ ತಾಯಿ ಜೀವ. ತಪ್ಪಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ. ತಾಯಿಗೆ ಅದು ಬಿಟ್ರೆ ಬೇರೆ ವಿಧಿ ಇಲ್ಲ. ನಾವು ಕೆಲಸ ಕೊಡ್ತಿಲ್ಲ ಮಕ್ಕಳೇ, ಆ ತಾಯಿ ಜೀವಕ್ಕೆ ಕೆಲಸ ಕೊಡ್ತಿಲ್ಲ, ಒಂದು ರಕ್ಷಣೆ ಕೊಡ್ತಿಲ್ಲ, ಒಂದು ಬದುಕು ಕೊಡ್ತಿಲ್ಲ. ಅವ್ರನ್ನ ಬರೀ ಸೆಕ್ಸ್ ವರ್ಕರ್ ಆಗಿಯೋ ಬೇರೆ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಜಾಸ್ತಿ. ಅವರಲ್ಲಿ ಒಂದು ನಶೆ. ಅದು ಬುಧನ ತತ್ವ ಇರೋರಿಗೆ ಮಕ್ಕಳೆಲ್ಲ ಒಂದು ಬುಧನ ತತ್ವ ಇರುತ್ತೆ. ತುಂಟು ಮಾತು, ಪುಟ್ಟು ಮಾತು, ಪುಟ್ಟದಾಗಿ ಅವರ ಆ ಡ್ರೆಸ್ಸುಗಳು, ಓಡಾಡ್ತಾ, ನಾಚಿಕೆನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆ ಒಂದು 5-8 ವರ್ಷ ಇರುತ್ತಲ್ವಾ, 8-10, ಆಗ ನೋಡಿ ಆ ಮಕ್ಕಳಲ್ಲಿ ಒಂದು ದೈವತ್ವ, ಆ ಅಂದ, ಆ ಚಂದ, ಆ ಮಾತು ಒಂಥರ ನಮಗೆ. ಅವ್ರು ಬಂದು ಅಪ್ಕೊಂಡ್ರೆ ಏನೋ ಒಂಥರ. ಸುಳ್ಳಿಲ್ಲ, ಕಳ್ಳತನ ಇಲ್ಲ, ಕಪಟತನ ಇಲ್ಲ, ಮೋಸ ಇಲ್ಲ, ಏನೂ ಗೊತ್ತಿಲ್ಲ. ಮಕ್ಳಿಗೆ ನಾವೇ ತುಂಬಿಸೋದು. ಯಾರೋ ಬಂದು ಕೇಳಿದ್ರೆ ಅಪ್ಪ ಇಲ್ಲ ಅಂತ ಹೇಳ್ಬಿಡು. ಇದೆಲ್ಲ ಹೇಳ್ಕೊಡೋದು ನಾವೇ. ಆ ಮಗ ಸೀದಾ ಹೋಗುತ್ತೆ, ಅಪ್ಪ ಇಲ್ಲ ಅಂತ ಹೇಳಿದ್ದಾರೆ. ಅಪ್ಪ ಇದಾರೆ, ಅಪ್ಪ ಹೇಳಿದ್ರು ಅಪ್ಪ ಇಲ್ಲ ಅಂತ ಹೇಳು ಅಂತ. ಅಪ್ಪ ಇಲ್ಲ ಅಷ್ಟೇ. ನಾವೇ ಅವರನ್ನ ಚಿಂತನೆ. ಬುಧನ ತತ್ವ ಮಕ್ಕಳಲ್ಲಿ ಅದಿರುತ್ತೆ. ಸೊ ಅದೇ ಒಂದು ಆಕರ್ಷಣೆ ಇವರಲ್ಲೂ ಜಾಸ್ತಿಯೇ. ಅವ್ರನ್ನ ನೋಡಿ ನೀವು ಬೇಕಾದ್ರೆ ಆ ಬುಧನ ತತ್ವದ ಮಂಗಳಮುಖಿಯರನ್ನ ಏನೋ ಒಂಥರ ಸ್ತ್ರೀಯರಿಗೆ ಒಂದು ರೀತಿ ಬೆಂಕಿ ಹಚ್ಚಿದಾಗ ಆಗುತ್ತೆ. ಪುರುಷರಿಗೆ ಬಿಟ್ಬಿಡಿ, ಸ್ತ್ರೀಯರಿಗೆ ನನಗೆ ಮೀರಿದ ಅಂದವಿದೆಯಾ ಅನ್ನೋದಕ್ಕೆ ಆ ತೆಗೆದುಕೊಂಡಂತ ಒಂದು ರೂಪ, ಪರಮ ವಿರಾಟ್ ಸ್ವರೂಪ, ಭಗವಂತ ತಗೊಂಡಂತ ರೂಪ ಅದು. ಆ ವಿಷ್ಣು ತೆಗೆದುಕೊಂಡಂತ ರೂಪ ಅನ್ನತಕ್ಕಂಥದ್ದು ಹೇಳ್ತಾರೆ. ಶಿವಯ್ಯ ಎಲ್ಲಾ ಬಿಟ್ಟು ಹಿಂದ್ಗಡೆ ಹೊಡೆದ ಅಂತ ಪಾರ್ವತಮ್ಮನಿಗೆ ಒಂದಿತ್ತಂತೆ, ಗೌರಮ್ಮನಿಗೆ.
ತಾಯಿ ಜಗಜ್ಜನನಿ, ನನಗಿಂತ ಅಂದವಿಲ್ಲ, ನನಗೆ ಅರ್ಧಾಂಗಿ ಕೊಟ್ಟಿದ್ದಾನೆ, ನನ್ನನ್ನು ಬಿಟ್ರೆ ಲೋಕ ನೋಡೋದಿಲ್ಲ, ನಾನೇ ಸರ್ವಸ್ವ, ಸದಾಮಯಂ ಸದಾಶಿವಂ ಅಂತ ಇರ್ತಾನೆ ಯಾವಾಗ್ಲೂ ನನ್ನ ಶಿವಯ್ಯ ಅಂತ ಗರ್ವದಿಂದ ಹೇಳ್ಕೊತಾ ಇದ್ರೆ ಅಲ್ಲೊಂದು ನಡೆಯುತ್ತೆ ವಿಚಿತ್ರ. ಆ ಒಂದು ವಿಶೇಷ ರೂಪವಾಗಿ ಆ ಪರಮಾತ್ಮ ವಿಷ್ಣು ಆ ರೂಪ ತಗೊಂಡು ಹಿಂಗ್ ಬರ್ತಾ ಆ ಹೆಜ್ಜೆ ಹೀಗೆ ಹೀಗೆ ಬಂದು ಆ ಪ್ರಸಾದ ಹಾಕೋ ತರ ಮಾಡಿ ಅಲ್ಲೊಂದು ಶಿವನಿಗೊಂದು ಶಾಪ ಆಗ್ಬಿಟ್ಟಿರುತ್ತೆ. ಶಿರಸ್ಸಿನ ಒಂದು ಶಾಪವಾಗಿ ಕೈಯಲ್ಲಿ ಭಿಕ್ಷಾಪಾತ್ರೆಯಾಗಿ ನಿಂತ್ಕೋಬಿಟ್ಟಿರುತ್ತೆ. ಅದರಿಂದ ಬಿಡಿಸ್ಲಿಕ್ಕೆ ಅಲ್ಲೊಂದು ತಂತ್ರಗಾರಿಕೆ ಮಾಡಬೇಕಾಗುತ್ತೆ. ಆ ಮಾಯಾರೂಪದಲ್ಲಿ ಬಂದು ಆ ಜಗನ್ನಾಟಕ ಸೂತ್ರಧಾರ ಮಾಡಿಸ್ತಾನೆ. ಅದಾಗ್ತಿದ್ದಾಗೆ ಶಿವನಿಗೆ ಮರಳಿ ಆ ಶಕ್ತಿ, ಅಲ್ಲೊಂದು ಪ್ರಾರ್ಥನೆ ಎಲ್ಲ ಬಂತು. ಆದ್ರೆ ಆ ಮಾಯೆಯ ನಡುವೆ ಯಾರಿದು ಅಂತ ಆಗ ನೋಡಿದಾಗ ಹಿಂದ್ಗಡೆ ಅಯ್ಯೋ ಅನ್ನೋಷ್ಟ್ರಲ್ಲಿ ಶಿವಯ್ಯ ಹೋಗ್ತಿದ್ನಂತೆ ಹಿಂದ್ಗಡೆ. ಅದುವೇ ವಿಷ್ಣು ಮಾಯ. ಅದಕ್ಕೆ ಮಾಯ, ಈ ಇಡೀ ಪ್ರಪಂಚ ಮಾಯ, ಈ ತಾಯಿ ಜೀವನ ಮಾಯ. ನಾನು 2 ತಿಂಗಳು ಬರ್ಲಿಲ್ಲ ಅಂದ್ರೆ ಏನಾಯ್ತು, ನಾನಲ್ವಾ, ನನ್ನ ಕೈಯ ಮುಖ್ಯ ಅಂತ ನಾನು ಕೇಳಿದೆ. ಹೌದೌದು, ನಮ್ ಜೀವನನು ನಡಿಬೇಕಲ್ವಾ ನಿಮ್ಮಂಥವರಿಂದ, ಅದೆಲ್ಲ ಗೊತ್ತಿಲ್ಲ, ನಂದು 2 ತಿಂಗಳದು ಬಾಟ ಕೊಟ್ಬಿಡಿ. ತೆಗೆದುಕೊಟ್ಟೆ. ಕಮ್ಮಿ ಆಯ್ತು. ಇನ್ ಸ್ವಲ್ಪ ತೆಗೆದುಕೊಟ್ಟೆ. ಕಮ್ಮಿ ಆಯ್ತು. ಸರಿ, ನಾನು ಇಟ್ಕೋ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಕೈ ಮುಟ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಹೋಯ್ತು. ಹಾಗೆ ತಪ್ಪಲ್ಲ. ಕೊಡ್ತಾ ಕೊಡ್ತಾ ಬಂದಂತ ಆ ಭಾವ ಈ ಕಲಿಯುಗದಲ್ಲಿ ಆಗಲೇ ಹೇಳಿದ್ದಾರೆ ಕರ್ಣನಿಗೆ ಆ ಸೂರ್ಯದೇವ, ನಿನ್ನ ಹೃದಯವಂತಿಕೆ ನೋಡಲ್ಲ, ನಿನ್ನ ಹೃದಯದಲ್ಲಿರೋ ಒಳ್ಳೆತನ ನೋಡಲ್ಲ, ನಿನ್ ಕೊಡೋದನ್ನ ನೋಡೋದೇ ಇಲ್ಲ ಕಣೋ, ನಿನ್ ಕೈ ಕಡೆ ನೋಡ್ತಾ ಕುತ್ಕೋಬಿಡ್ತಾರೆ. ಅವ್ರು ಮರ್ತು ಬಿಡ್ತಾರೆ, ನಿನ್ನನ್ನು ಮರ್ತು ಬಿಡ್ತಾರೆ, ನಿನ್ನ ಹೃದಯವಂತಿಕೆ ಮರ್ತು ಬಿಡ್ತಾರೆ, ನಿನ್ನ ಪ್ರಾಮಾಣಿಕತೆ ಮರ್ತು ಬಿಡ್ತಾರೆ, ನಿನ್ನ ಒಳ್ಳೆತನ ಮರ್ತು ಬಿಡ್ತಾರೆ. ಅವನ ಹತ್ರ ಇದೆ, ಕೊಡ್ತಾನೆ ಬಿಡು, ಕೊಡ್ಬೇಕವನು, ಆ ಮಟ್ಟಕ್ಕೆ ಬರ್ತಾರೆ, ಕೊಡಬೇಕವನು. ನೋಡಿ, ಇದಕ್ಕೆ ನನ್ನ ಅರ್ಧಾಂಗಿ ಹೇಳಿದಂತ ಈ ಕತೆ ಇವತ್ತಿಗೂ ನಾನು ಮರ್ತಿಲ್ಲ. ತುಂಬಾ ಅದ್ಭುತ. ಒಬ್ಬ ಭಿಕ್ಷುಕ ನಿತ್ಯ ಒಂದು ಬೀದಿಯಲ್ಲಿ ಬಂದು ಭಿಕ್ಷೆ ಬೇಡ್ತಕ್ಕಂಥ, ಸದಾ ಆ ಬೀದಿ ಬಿಟ್ಟು ನೆಲಗೂ ಹೋಗ್ತಿರ್ಲಿಲ್ಲ. ವಾರಕ್ಕೊಮ್ಮೆಯೋ 2 ಬಾರಿಯೋ ಬರೋದು, ಒಂದೊಂದು ದಿನ ಒಂದೊಂದು ಬೀದಿ ಅಂತ. ಸೊ ಯಾವಾಗ್ಲೂ ವಾರಕ್ಕೊಮ್ಮೆ ಬರೋದು, ಅಮ್ಮ ತಾಯೇ ಭಿಕ್ಷೆ ಹಾಕಿ ಅಂತ. ಅಲ್ಲಿ 2 ತುಂಬಾ ದೊಡ್ಡ ಕುಟುಂಬಗಳು ಎದುರು ಇರತಕ್ಕಂಥ. ಮೊದಲಿಗೆ ಒಂದು ಮನೆ ಹತ್ರ ಬರ್ತಿದ್ದ, ಆಕೆ ಹೊರಗಡೆ ಬಂದ್ಯಾ, ನೀನ್ ಬರ್ಲೇ ಇಲ್ಲ ಅಂತ ಕಾಯ್ತಿದ್ದೆ, ಬಿಡ್ಲಿಲ್ವಲ್ಲ ನಿನ್ ಕರ್ಮ, ನಿನ್ನ ಬೆಳ್ಳಂಬೆಳಗ್ಗೆ ನಿನ್ನ ಮುಖ ನೋಡೋದೇ ಆಯ್ತು, ಇಷ್ಟು ಮೈ ಈ ತರ ಬೆಳೆಸಿಟ್ಕೊಂಡಿದ್ಯಾ, ದುಡ್ಡು ತಿನ್ನೋಕ್ಕಾಗಲ್ವಾ ನಿನ್ ಯೋಗ್ಯತೆಗೆ, ಬೆಳ್ಳಂಬೆಳಗ್ಗೆ ನಿನ್ನ ಮುಖ ನೋಡೋದಾಯ್ತು, ಹಾಗೆ ಹೀಗೆ ಅಂತ ಏನೋ ಬೈಯೋದು. ಅವನಿಗದು ಜೀರ್ಣ ಯಾವಾಗ್ಲೂ. ಆಯಮ್ಮ ಬೈಯೋಕೆ ಇರೋದು, ಆದ್ರೂ ಇವ್ನು ಕೇಳೋದು ಬಿಡಲ್ಲ. ಬೈಯೋಕೆ ಇಡೋದು, ಆದ್ರೂ ಈತ ಕೇಳುವುದು ಬಿಡುವುದಿಲ್ಲ. ತಮಾಷೆ ನೋಡಿ. ಮುಂದಕ್ಕೆ ಹೋಗ್ತಾನೆ, ಇನ್ನೊಂದು ಮನೆ. ಅಮ್ಮ ಅನ್ನೋಷ್ಟರಲ್ಲೇ ಆ ತಾಯಿಗೆ ಗೊತ್ತು, ಬಂದೇ ಬರ್ತಾನೆ ಇವತ್ತು, ವಾರದಲ್ಲಿ 1 ದಿನ ವಿಶೇಷ ಅಡಿಗೆ ಮಾಡಿ ದೇವ್ರ ಮುಂದ್ಗಡೆ ಪ್ರಸಾದವಾಗಿಟ್ಟು ಪೂಜೆ ಮಾಡಿ, ಯಾರೋ ಪುಣ್ಯಾತ್ಮ ಯಾರಿದ್ದಾರೋ ಇಲ್ಲವೋ ನಮ್ಮನ್ನು ನಂಬ್ಕೊಂಡಿದ್ದಾನೆ ಅಂತೇಳಿ ಒಳ್ಳೆ ಅಡಿಗೆ ದೇವರ ಪ್ರಸಾದ ತರ ಮಾಡಿ ತಗೊಬಂದು ಕೊಟ್ಟು ಧನ್ಯೋಸ್ಮಿ ಅಂತ ಒಂದು ಋಷಿ ಮುನಿಯ ತರ ನೋಡಿ ಕೊಡ್ತಿತ್ತಂತೆ. ಇವನು, ಅಮ್ಮ ಧನ್ಯವಾದಮ್ಮ, ನಿಮ್ಮಂಥವ್ರು 100 ಕಾಲ ಬಾಳ್ಬೇಕಮ್ಮ ಅಂತ ಹೇಳ್ಬಿಟ್ಟು ಹೋಗೋದು. ಹೀಗೆ ಆಗ್ತಾ ಒಂದು ಕಾಲಘಟ್ಟದಲ್ಲಿ ಆತ ಏನೋ ಕಾಯಿಲೆಯೋ ಏನೋ ಒಂದು ಕಾರಣಾಂತರಗಳಿಂದ 2-3 ತಿಂಗಳು ಬರಲೇ ಇಲ್ಲ. ಪ್ರತಿ ವಾರ ಈ ಅಮ್ಮ ಪ್ರಸಾದ ರೆಡಿ ಮಾಡೋದು, ಈ ಪಕ್ಕದ ಮನೆ ಅಮ್ಮ ಹೊರಗಡೆ ಬಂದು ನೋಡೋದು, ಅವನ ಬೈಯೋಣ ಅಂತ. ತೊಲಗ್ತು ಪೀಡೆ, ಎಲ್ಲೋಗಿ ಎಲ್ಲಿ ಬಿತ್ಸತ್ನೋ, ನಾನು ಬೈಗುಳಕ್ಕೆ ಬರೋದು ಬಿಟ್ಬಿಟ್ನೇನೋ, ಇನ್ನೇನಾಯ್ತೋ, ನನಗ್ ಭಾರ ತಪ್ತು ಅವನ ಮುಖ ನೋಡೋದು ಅಂತ. ಈ ತಾಯಿಗೋ ಅಯ್ಯೋ ಪಾಪ ಏನಾಯ್ತು, ಪ್ರಸಾದ ಮಾಡೋದು, ರೆಡಿ ಮಾಡೋದು, ಹೊರಗಡೆ ಬಂದು ಕಾಯೋದು. ಎಲ್ಲೋ ಏನೋ ಆಗ್ಬಿಟ್ಟಿದೆ, ಇನ್ನು ಬರೋದಿಲ್ವೇನೋ. 3 ವಾರ ಆಯ್ತು, 4 ವಾರ ಆಯ್ತು, 5 ವಾರ ಆಯ್ತು, 6 ವಾರ ಆಯ್ತು, ಹೆಚ್ಚು ಕಡಿಮೆ 3-4 ತಿಂಗಳು. ಇವನಿಗೆ ಕಾರಣಾಂತರಗಳಿಂದ ಏನು ಸಮಸ್ಯೆ ಇತ್ತು ಅದನ್ನ ತೀರಿಸ್ಕೊಂಡು ಮತ್ತೆ ಅದೇ ಬೀದಿ ಬಂದ. ಅಮ್ಮ ತಾಯೇ ಭಿಕ್ಷೆ ಹಾಕು ಅಂತ. ಅದೇ ಮೊದಲನೇ ಮನೆ. ಅಯ್ಯೋ ನಿನ್ನ ಮನೆ ಬಂಗಾರ ಆಗೋಗ ಮರಳಿ ಕುಕ್ಕರ್ಸ್ಕೊಂಡೇನೋ, ಬಂದಿದ್ದೀಯಲ್ಲ ನೀನು, ಎಲ್ಲಿ ಓದಿಯೋ, ನನ್ನಂಥವ್ರನ್ನ ಮುಖ ತೋರ್ಸಕ್ಕೆ ಬಂದ್ ಇಲ್ಲದೆಲ್ಲದು ವಾಚಾಮ ಗೋಚರವಾಗಿ ಬೈಗೊಳ.
ಸಿಕ್ಕಾಬಟ್ಟೆ ಇವನಿಗಂತೂ ಬೆವತೆ ಬಿಟ್ಟ. ಇದೇನೋ ಇದು, ಈ ಅಮ್ಮ ಯಾವಾಗ್ಲೂ 2 ಮಾತು ಬೈಯೋದು, ಇದು 4 ಮಾತು ಆಯ್ತು, ಈ ಅಮ್ಮ ಹಾಕೋದಂತೂ ಇಲ್ಲ, ಬಿಟ್ಟ ಇದಿದ್ದಿದ್ದೆ ಅಂತ ಹೇಳ್ಬಿಟ್ಟು ನೊಂದ್ಕೊಂಡೆ ಸ್ವಲ್ಪ ದೂರದಲ್ಲಿ ಆ 2ನೇ ತಾಯಿ ಜೀವ ಮನೆ. ಅವಳು ಇದ್ದಾಳಲ್ಲ, ಅವಳು ಇರ್ತಾಳೆ, ಹೋಗು, ಅವಳು ಹಾಕಿ ನಿನ್ನ ಪೊಗದಷ್ಟಾಗಿ ಮಾಡಿಟ್ಟು ಬಿಟ್ಟಿದ್ದಾಳೆ. ಬಿಟ್ಟಿ ಕೂಳು ತಿಂದು ತಿಂದು ಅಂತ, ದುಡಿದೆ ತಿಂದೆ ಅಂತ. ಸರಿ, ಆ ತಾಯಿ ಜೀವ ಇದೆಯಲ್ಲ, ಆಯ್ತು ಅಂತ ಮುಂದಕ್ಕೆ ಬರ್ತಾನೆ. ಬಂದ್ರೆ ಈ ತಾಯಿ ಗೊತ್ತಿಲ್ಲ, ಕಾದಿದ್ದು ಯಾವಾಗ್ಲೂ ಪ್ರಸಾದ ಮಾಡೋಳು ಈಗ ಪ್ರಸಾದ ಮಾಡೋದು ನಿಲ್ಸಿದ್ದಾಳೆ. ಗಾಬರಿ ಆಗುತ್ತೆ, ಹೊರಗಡೆ ಓಡು ಬಂದು ಅಯ್ಯೋ ಇಲ್ವಲ್ಲಪ್ಪ ಅಂತ ಹೇಳಿದ್ರೆ ಇವನು ಬಾಯಿಂದ ಆಡಬಾರದ ಮಾತು ಬಂದ್ಬಿಡ್ತು. ಅವಳಿಗಂತೂ ಕೈ ಇಲ್ಲ ಹಾಕೋಕೆ, ಮನಸ್ಸೂ ಇಲ್ಲ. ನಿನಗೇನಾಗಿತ್ತು, ದೊಡ್ಡ ರೋಗ ಅಂದೇ ಬಿಟ್ಟ. ಈ ತಾಯಿ ಎದೆ ಕಸಕ್ಕನ್ಬಿಡ್ತಂತೆ. ಈ ಲೋಕ ಇರೋದೇ ಹೀಗೆ ನೋಡಿ. ಅದಕ್ಕೆ ಹೇಳೋದು, ಮಾತಾ ಸಮನ್ನಾಸ್ತಿ ಪೋಷಣ, ಪತ್ನಿ ಸಮನ್ನಾಸ್ತ ಕುಪೋಷಣ ಅಂತ. ಪತ್ನಿಯಂತೆ ಒಂದು ಅರ್ಧಾಂಗಿ ಇಲ್ಲ. ನನ್ನ ಅರ್ಧಾಂಗಿ ಅರ್ಥ ಮಾಡಿಸಿತು, ನೀವು ಇಂಥದ್ದೆಲ್ಲ ಮಾಡ್ತೀರಿ, ಮಾಡಿಬಿಟ್ಟು ಅನ್ನಿಸ್ಕೋತೀರಿ, ಇಲ್ಲದಿದ್ದಾಗ ಇದೆಲ್ಲ ಬರುತ್ತೆ ಅಂತ. ಇದಾಗಿದೆ ಮಕ್ಕಳೇ, ಇದು ಆಗಿದೆ. ಈ ಭಿಕ್ಷುಕ ಅಂದ ಮಾತು ನೋಡಿ, ಈ ಕಲಿಯುಗಕ್ಕಿದೆ. ನೀವು ಕೊಡ್ತಾ ಕೊಡ್ತಾ ನಿಮ್ಮನ್ನು ನೋಡಲ್ಲ, ನಿಮ್ಮ ಹೃದಯವನ್ನು ನೋಡಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ನೋಡಲ್ಲ. ಬಿಟ್ಟಿ ಕೊಡಬಾರದು ಅಂತ ಹೇಳ್ತಿರ್ತೇನೆ, ಬಿಟ್ಟಿ ತಗೊಳ್ಳಬಾರ್ದು, ಬಿಟ್ಟಿ ಅಂತೂ ಕೊಡ್ಲೇಬಾರ್ದು. ಕರ್ಣನ್ಗೆ ಅದನ್ನ ಹೇಳ್ತಾನೆ. ಅತಿ ಹೆಚ್ಚಾಗ್ಬಿಡ್ತು ಕರ್ಣ. ಸೂರ್ಯದೇವ ಹೇಳೋದು, ನಿನ್ನ ಒಳ್ಳೆತನ ಎಲ್ಲ ಮರ್ತು ಬಿಡ್ತಾರೆ, ನೀನ್ ಕೊಡ್ತಿದ್ದದ್ ಮರ್ತು ಬಿಡ್ತಾರೆ, ನಿನ್ ಕೈನೇ ನೋಡ್ತಿರ್ತಾರೆ, ಅದೆಷ್ಟು ಕೊಡ್ತಾನೆ, ಅದೆಷ್ಟು ಮಾಡ್ತಾನೆ ಅಂತ. ನಿನ್ನ ವ್ಯಕ್ತಿತ್ವ, ನಿನ್ನ ಎಲ್ಲ ಕೊಚ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ನಿನ್ನ ಪ್ರಾಣಕ್ಕೆ ಕೂತು, ನಿನ್ನ ಮಾನ ಪ್ರಾಣ ಗೌರವ ಎಲ್ಲದಕ್ಕೂ ಕೂತು ಬಂದ್ಬಿಡುತ್ತೆ. ಇವನಿಗೇನಾಯ್ತು, ಯೋಗ್ಯತೆ ಕೊಡ್ತಿದ್ನಲ್ಲ ಅನ್ನತಕ್ಕಂಥದ್ದು ಈ ಭಾವಾರ್ಥದಲ್ಲಿ ಬೇಯ್ತಕ್ಕಂಥದ್ದಾಗುತ್ತೆ. ಕಲಿಯುಗಕ್ಕೆ ಇದೊಂದು ದೊಡ್ಡ ಶಾಪ. ಜಾಗರೂಕತೆ, ದಯಮಾಡಿ ಇದನ್ನ ಡೈರಿಲಿ ಬರೆದಿಟ್ಕೊಳ್ಳಿ. ಕೈ ನೋಡ್ತಾರೆ ಇವತ್ತು, ಹೃದಯವಂತಿಕೆ ನೋಡಲ್ಲ ಮಕ್ಕಳೇ, ನೋಡುವುದಿಲ್ಲ. ಜಾಗ್ರತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವರ್ಷ ಭವಿಷ್ಯ 2025 ಸಂಖ್ಯೆಗಳಿಗೆ ಅನುಸಾರವಾಗಿ ಹೇಳ್ತಿದ್ದಾನೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು, ನಿನ್ನೆ 2ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಬಗ್ಗೆ 2, 11, 20, 29ರಲ್ಲಿ ಹುಟ್ಟಿದವರ ಬಗ್ಗೆ ಹೇಳಿದ್ದೆ. ಈ ವರ್ಷ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕಿನಂದು ಹುಟ್ಟಿರ್ತಕ್ಕಂಥ ಈ ಒಂದು ಬೃಹಸ್ಪತಿ ಸಂಖ್ಯೆಗೆ ಹೇಗಿದೆ ನೋಡಿ. ನೀವು ಬೃಹಸ್ಪತಿ ಅಲ್ಲ, ವಾಚಸ್ಪತಿ, ವಿದ್ಯಾವಾಚಸ್ಪತಿ. ನೋಡಿ, ವಿದ್ಯೆ ಬೇರೆ, ಮಾಸ್ಟರ್ಸ್, PhD, ಪ್ರೊಫೆಸರ್, ವಾಚಸ್ಪತಿ, ವಿದ್ಯಾವಾಚಸ್ಪತಿ ಅಂತಾರೆ ಕೆಲವರನ್ನು. ತುಂಬ ಅದು ಬನ್ನಂಜ ಗೋವಿಂದಾಚಾರ್ಯರಿರ್ಬೋದು, ನಮ್ಮ ಶತಾವಧಾನಿ ಗಣೇಶ್ ಸರ್ ಇರ್ಬೋದು, ನಮ್ಮ ಮನಮೋಹನ್ ಸಿಂಗ್ ಇರಬಹುದು, ನಮ್ಮ ಪಾವಗಡ ಪ್ರಕಾಶ್ ರಾವ್ ಇರಬಹುದು, ನಮ್ಮ ಅಬ್ದುಲ್ ಕಲಾಂ ಇರಬಹುದು. ಏನು ವಿದ್ಯೆ ಅದು, ಸಾಮಾನ್ಯ ವಿದ್ಯೆ ಮಕ್ಕಳೇ ಅದು. ಸರ್ CV ರಾಮನ್ ಇರ್ಬೋದು, ವಿಶೇಷವಾಗಿ ಜಗದೀಶ್ ಚಂದ್ರ ಬೋಸ್ ಇರ್ಬೋದು. ಒಬ್ಬರ ಇಬ್ಬರ ಅಂಥದ್ದೆಲ್ಲ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ನೆನಪಿನ ಶಕ್ತಿ, ಅಗಾಧ ಶಕ್ತಿ, ಅದನ್ನು ಅಪ್ಲೈ ಮಾಡೋದು, ಅದನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳೋದು, ವ್ಯವಹಾರಕ್ಕೆ ಅಳವಡಿಸ್ಕೊಳ್ಳೋದು, ಕೆಲಸಕ್ಕೆ ಅಳವಡಿಸ್ಕೊಳ್ಳೋದು, ಸಂಸ್ಥೆಗೆ ಅಳವಡಿಸ್ಕೊಳ್ಳೋದು, ಅದೊಂದು ಮೇರು ಪರ್ವತಗಳ ಶೃಂಗ ಅದು. ಎಸ್, ಋಷ್ಯಶೃಂಗ ಅಂತ ಹೇಗೆ ಕರಿತೇವೆಯೋ ಹಾಗೆ ಅವರು. ಅಂಥದ್ದೊಂದು ಬರಬೇಕು ಅಂದರೆ ನಿಮ್ಮ ಜಾತಕದಲ್ಲಿ ಬೃಹಸ್ಪತಿ, ವಾಚಸ್ಪತಿ, ಬೃಹಸ್ಪತಿ ಚೆನ್ನಾಗಿರೋದು ಅಷ್ಟೇ ಅಲ್ಲ, ವಾಚಸ್ಪತಿ ಪ್ರಭಾವದಲ್ಲಿರಬೇಕು. ಇಲ್ಲ ಹೋಯ್ತು. ನೀವೇನೇ ತಲೆ ನಿಮ್ಗೆ ಒಂದು ಮಾಡೋಷ್ಟರಲ್ಲಿ 4 ಡೌಟ್ಗಳು ಬರುತ್ತೆ. ಇದು ಮಾಡಿಸಿದ್ರೆ ಕರೆಕ್ಟಾ, ಅದು ಮಾಡಿಸಿದ್ರೆ ಕರೆಕ್ಟಾ, ಹೋಯ್ತು. ಅದೇ ಆಲೋಚನೆ ಬುಧ, ವಿವೇಚನೆ ಗುರು. ಆಲೋಚನೆ ಬುಧ,
ನೋಡಿದ್ದಕ್ಕೆ ಯಾವುದಕ್ಕೂ ಒಂದು ಆಲೋಚನೆ ಕೊಟ್ಬಿಟ್ಟ, ಇದು ಮಾಡಿದ್ರೆ ಓಕೆ, ಬಟ್ ವಿವೇಚನೆ ಹೇಳುತ್ತೆ ಯಾರು ಬಂದಿದ್ದಾರೆ, ರೆಡಿ ಮಾಡ್ಬಿಡೋಣ ಸರ್, ನಮ್ಗೆ 2030 ಇಂಥದ್ದೊಂದು ದೊಡ್ಡದು 5 ಟ್ರಿಲಿಯನ್ ಎಕಾನಮಿ ಆಗ್ಬಿಡುತ್ತೆ, 10 ಟ್ರಿಲಿಯನ್. ಸರಿ, ನಿನಗೇನು ಸಿಗುತ್ತೆ? ಯಾವುದೇ ಸ್ಟಾಕ್ ಮಾರ್ಕೆಟ್ BSE 100 ಶೇರ್ಸ್ ಬಂದು 8 to 10% ಕೊಡೋದು. ದಿಢೀರ್ ಹತ್ತಿದ್ದಾವೆ ಅಂದ್ರೆ ದಿಢೀರ್ ಮುಳುಗಿಸೋಕೆ. ಡಿಡ್ ಯು ರಿಸರ್ಚ್, ಅನಾಲಿಸಿಸ್ ಮಾಡಿದ್ರ, ಕಂಪನಿ ಬಗ್ಗೆ ತಿಳ್ಕೊಂಡಿದ್ದೀರಾ, ಅದರ ಬಗ್ಗೆ ಎಕಾನಮಿ ತಿಳ್ಕೊಂಡಿದ್ದೀರಾ, ಈ ಎಕಾನಮಿ ಏನಾಗ್ತಿದೆ, ವಿಶ್ವದ ಎಕಾನಮಿ ಆಗ್ತಿದೆ, ಭಾರತದ ಎಕಾನಮಿ ಏನಾಗ್ತಿದೆ, ದೇಶದ ಒಂದು ಸರ್ಕಾರ ರಚಿಸಿರ್ತಕ್ಕಂಥವರ ಸ್ಥಾನ ಸ್ಥಿತಿ ಗತಿ ಎಂತಿದೆ, ಅವ್ರ ಬಲ ಎಷ್ಟಿದೆ, ಪಾಲಿಸಿ ತಗೊಳಕ್ಕೆ ಎಷ್ಟು ಬಲ ಇದೆ, ನಮ್ಮ ಎಕ್ಸ್ಪೋರ್ಟ್ ಎಷ್ಟು, ನೀವು ಏನಾದರೂ ಎಕ್ಸ್ಪೋರ್ಟ್ ಸ್ಟಾಕ್ಗಳಲ್ಲಿ ಹೋಗ್ತೀರಿ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಎಷ್ಟು, ಇಂಪೋರ್ಟ್ ಎಷ್ಟು, ಟ್ಯಾಕ್ಸ್ಗಳೆಷ್ಟು, ಪೆನಾಲ್ಟಿಗಳೆಷ್ಟು, ಆ ಕಂಪನಿಯ ಸ್ಟ್ರೆಂತ್ ಎಷ್ಟು, ಆರ್ಡರ್ ಬುಕ್, ಏನೇನೋ ಇದೆ ರಿಸರ್ಚ್ ಮಾಡೋಕೆ. ಇದೊಂಥರ ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟಲ್ಲಿ ದಿಢೀರ್ ಅಂತ ಬೆಳಿತೀವಿ ಅಂದ್ರೆ ಮುಗಿತೀವಿ. ಅದೊಂದು 20-25 ವರ್ಷಗಳ ಒಂದು ದೊಡ್ಡ ಆಲದ ಮರ. ಅದಾದ ಮೇಲೆನೆ ಅವ್ರು ಕಟ್ಟಿರೋದು. ಒಂದೇ ರಾತ್ರಿ ಸೂಪರ್ ಸ್ಟಾರ್ ಆಗ್ಲಿಲ್ಲ. ಇವತ್ತಿಗೂ ವಾರೆನ್ ಬಫೆಟ್ 90ನೇ ದಶಕದಲ್ಲಿ ಈ ಒಂದು ಸ್ಟಾರ್ಟ್ಅಪ್ ಕಂಪ್ನಿಗಳು, IT ಕಂಪ್ನಿಗಳ ಬೂಮ್ ಅಪ್ ಆಗುತ್ತೆ. ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನುಗ್ತಾರೆ IT ಕಂಪ್ನಿಗಳ ಮೇಲೆ. ಹೀಗೆ ಬಫೆಟ್ ನೋಡಿ ಅನಾಲಿಸಿಸ್ ಮಾಡ್ತಾರೆ, ಭಯ ಬಿಡ್ತಾರೆ. ಈ ವೇಗ ಇದು ಏನೋ ಕುಳಿ ಹಳ್ಳ ತೋಡೋಕೆ ಅಂತ ಅವ್ರು ಹಾಕೋದೇ ಇಲ್ಲ. ನೂರಾರು ಕಂಪನಿಗಳು ಒಳ್ಳೆ ಅಣಬೆಗಳು ಬೆಳೀತವೆ. ಬೆಳೆದು ಒಂದು ಬಲೂನ್ ಢಮಾಲಾದಾಗ ಆ ನೂರಾರು ಕಂಪನಿಗಳಲ್ಲಿ ಉಳ್ಕೊಳ್ಳೋ ಒಂದು 5 ಕಂಪನಿಗಳ ಶೇರು, ತುಂಬಾ ದೊಡ್ಡ ವ್ಯಾಲ್ಯೂ ಇರೋ ಕಂಪನಿಗಳ ಶೇರುಗಳು ಕೂಡ ಪ್ರಪಾತಕ್ಕೆ ಬಿದ್ದಾಗ ಆ ಕಂಪನಿಗಳ ಶೇರ್ ಅನ್ನ ಕೊಂಡುಕೊಳ್ತಾರೆ. then he becomes a billionaire. He waits, ಕಡಿಮೆ ಅಂದ್ರೆ ಒಂದು 3 ಇಂದ 5 ವರ್ಷ, ನೆನಪಲ್ಲಿ ಇಟ್ಕೊಳ್ಳಿ. ಎಸ್, ಅಂಥದ್ದೊಂದು ತಾಕತ್ತು. ದಯಮಾಡಿ ಹೇಳ್ತಾನೆ, ಈ ಥರದ್ದೊಂದು ಆಲೋಚನೆಗಳಿಗೆ ಹೋಗಲೇಬೇಡಿ. ವಾಚಸ್ಪತಿ, ವಿವೇಕ, ಆಲೋಚನಾ, ಚಿಂತನ, ಮಂಥನ ಅನ್ನತಕ್ಕಂಥ ಒಂದು ಭಾವ ಸುಮ್ಮನೆ ಅಲ್ಲ. ಸೊ ಅಂಥ ಒಂದು ವಿವೇಕ ಕೊಡೋ ಸಂಖ್ಯೆ 3ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು. ಅವರಿಲ್ಲದ ಜಗತ್ತೇ ನಡೆಯಲ್ಲ, ನೆನ್ಪಿಟ್ಕೊಳ್ಳಿ. ವಿವೇಕ ಇಲ್ಲ ಅಂದ್ರೆ ಅವನೊಬ್ಬ ಮೂರ್ಖ. ಒಬ್ಬ ದುಡ್ಡು ಕಳ್ಕೊಂಡಿದ್ದಾನೆ ಅಂದ್ರೆ ಅವನ ಪಕ್ಕದಲ್ಲಿ ವಾಚಸ್ಪತಿ ಇಲ್ಲ ಅಂತ ಅರ್ಥ. ಸರಿಯಾದ ಗುರುವಿಲ್ಲ, ಗುರು ಸಂಖ್ಯೆ ಇದು. ಜೀವನದಲ್ಲಿ ಫೇಲ್ಯೂರ್ ಆಗಿದ್ದಾನೆ, ಸರಿಯಾದ ಗುರುವಿನ ಮಾರ್ಗದರ್ಶನ ಪಡೆದಿಲ್ಲ. ಎಸ್ ನೋಡಿ, 3ನೇ ತಾರೀಕಲ್ಲಿ ಹುಟ್ಟಿದವರು ರಿಸ್ಕ್ ತಗೊಳ್ಳೋದೇ ಇಲ್ಲ. ದೇ ವೆಯ್ಟ್. ನೀವು ನಿಜವಾಗ್ಲೂ 3, 12, 21, 30ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ನೀವಿದೀರಲ್ವ, ನಿಮ್ಮ ಬಲ ನಿಜ ಹೇಳ್ತಾನೆ, ಅದೊಂದು ಅದ್ಭುತ. ದಾರಿ ತೋರಿಸುವ ಗುರು ನೀವು. ತಮಾಷೆ ಏನು ಗೊತ್ತಾ, ಜಗತ್ತಿಗೆಲ್ಲ ದಾರಿ ತೋರಿಸು ನಿಮಗೆ. ನಿಮ್ಮ ಮನೆಯಲ್ಲೇ ನಿಮ್ಮ ಜಾಗದ ಮಾತು ಕೇಳಲ್ಲ ಯಾರು. ಬರೆದಿಟ್ಕೊಳ್ಳಿ, ಹೌದು ಅಲ್ವೋ ಕೇಳಿ. ರಜನಿಕಾಂತ್, ಹೌದಲ್ವಾ, ಇದೇ ಒಂದು ಸಂಖ್ಯೆ ಪ್ರಭಾವದಲ್ಲೇ ಹುಟ್ಟಿರೋದು, ಹೌದಲ್ವಾ. ಅವ್ರ ಮನೇಲಿ ಅವ್ರ ಮಕ್ಕಳ ಮಾತು ಕೇಳ್ತಾರ? ಅಲ್ಲಿ ಕುಟುಂಬದಲ್ಲಿ ಇಲ್ವಾ? ಮಕ್ಕಳ ವಿಚಾರದಲ್ಲೇ ನೋವು. ಅಲ್ಲೊಂದು ಡೈವರ್ಸ್ ಕತೆ ಮನೆ ನಿಂತಿದೆ, ಇನ್ನೊಂದು ಕತೆಗಳು. ಊರಿಗೆಲ್ಲ ಆ ಮನುಷ್ಯ ಪ್ರವಚನ ಮಾಡ್ತಾನೆ, ಅದ ಒಂದು ಎನಿಗ್ಮಾ. ಮನೆಯಲ್ಲಿ ಯೋಚನೆ ಮಾಡಿ. ಯುವರಾಜ್ ಸಿಂಗ್, ತಮಾಷೆ ಅನ್ಕೋಬೇಡಿ, ಈ ಸಂಖ್ಯೆಯ ಪ್ರಭಾವದಲ್ಲೇ ಹುಟ್ಟಿರೋದು. ಗುರುವಿಗೆ ತನ್ನ ಬಲ ಗೊತ್ತಿರುವುದಿಲ್ಲ, ಅವನ ಬಲನೇ ಗೊತ್ತಾಗ್ಲಿಲ್ಲ. ಅವನ ಮನೆಯಲ್ಲಿ ಅವ್ರ ಅಪ್ಪನೇ ಅರ್ಧ ಹಾಳು ಮಾಡಿತ್ತು. ಅವನ ಹೆಸರನ್ನ ಅರ್ಧ ಕೆಟ್ಟೋಗಿದೆ ಯುವರಾಜ್ ಸಿಂಗ್ದು ಅಂದ್ರೆ ಅವರ ಅಪ್ಪನ ಎಡವಟ್ಟು ಮಾತುಗಳೇ. ನನ್ನ ಮಗನ ಕರಿಯರು ಇವ್ರು ಹಾಳು ಮಾಡಿದ್ರು. ಯಾರು ಬದುಕು ಹಾಳು ಮಾಡಲ್ಲ ಮಕ್ಕಳೇ. ಯಾರು ಉದ್ಧಾರಕ ಮಾಡೋಕೆ ಇಲ್ಲ ಅಂತ ಹೇಳ್ತೀವಿ. ಇನ್ನು ಹಾಳು ಮಾಡೋದು ಎಲ್ಲಿಂದ ಬಂತು? ನಮ್ಮ ಬದುಕು ನಮ್ಮ ಕೈಯಲ್ಲಿದೆ. ಆದ್ರೆ ಆ ಬದುಕು ಕೈಯಲ್ಲಿರ್ಲಿಕ್ಕೆ ಒಬ್ಬ ಸರಿಯಾದ ವಾಚಸ್ಪತಿ ಇದ್ರೆ ಮಾತ್ರವೇ, ಅದು ಈ ಸಂಖ್ಯೆಗೆ ಮಾತ್ರವೇ. ನಿಮ್ಮ ಮಾತು ತಗೊಂಡವ್ರು ಗೆಲ್ತಾರೆ ಮಕ್ಕಳೇ. ನೀವೊಂದು ವಿವೇಕಂ, ನೀವೊಂದು ಜ್ಞಾನ ಭಂಡಾರ. ನೀವು ರಿಸ್ಕ್ ತಗೊಳ್ಳೋದಿಲ್ಲ, ತಗೊಂಡ್ರು ಕೂಡ ಅದ್ರಲ್ಲೊಂದು ಕ್ಯಾಲ್ಕುಲೇಟಿವ್ ರಿಸ್ಕ್ ಇರುತ್ತೆ. ಬುಧ ತೆಗೆಸ್ಬಿಡ್ತಾನೆ, ಬೇಗ ದುಡ್ಡು ಬರುತ್ತೆ, ಇದ್ರಲ್ಲಿ ಹಾಕ್ಬಿಡೋಣ, ಕಮಿಷನ್ ಇನ್ನೊಂದು ಬರುತ್ತೆ, ನೀವು ಹೋಗಲ್ಲ. ಯಾವ್ದಾದ್ರೂ ಫಸ್ಟ್ ನನ್ನ ಸೇಫ್ಟಿ, ನೀವು ಹಂಗೆ ಹೋಗಲ್ಲ, ಹೀಗೋ ಮಾಡ್ಬಿಡೋಣ, ಖಂಡಿತ ನೀವು ಬದುಕಲ್ಲ. 3ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ನೀವು ಅಂತ ಬದುಕಲ್ಲ. ಅಡ್ಡದಾರಿ,
ಏನೋ ಗ್ರಹಗಳ ಪರಿಚ್ಛೇದ ಇನ್ನೊಂದು ಏನಾದರೂ ಒಂದು ಕಾರಣದಿಂದ ನೀವೇನಾದರೂ ಅಲ್ಲೊಂದು ತಪ್ಪುಗಳಾಗಬಹುದೇ ವಿನಃ ನಾನು ನೋಡಿದ ಹಾಗೆ 3ರಲ್ಲಿ ಹುಟ್ಟಿದ ವ್ಯಕ್ತಿಗಳು ಅಡ್ಡದಾರಿ ಸಂಪಾದನೆ, ಅಡ್ಡ ಆಲೋಚನೆ, ಕ್ಯಾರೆಕ್ಟರ್ಲೆಸ್ ಬದುಕು ನಿಮ್ದಿಲ್ಲ. ಯು ಆರ್ ಎ ಜಮ್ ಆಫ್ ಎ ಕ್ಯಾರೆಕ್ಟರ್ ನಾನು ನೋಡಿದಾಗೆ. ಆದರೂ ನಿಮ್ಮ ಅಂಗಸೌಷ್ಠವ, ನಿಮ್ಮ ಅಂದ, ನಿಮ್ಮ ಚಂದ ಸಹಿಸಲ್ಲ. ಎಟಗಲಾರದ ದ್ರಾಕ್ಷಿ ಹುಳಿ ಅನ್ನೋ ಥರ ಅಕ್ಕಪಕ್ಕದವರು. ನೀವೊಂದು ಜಡ್ಜ್ಮೆಂಟ್ ಮಕ್ಕಳೇ, ನೀವು ನಂಬ್ತೀರಾ? 3, 12, 21, 30 ಎಷ್ಟು ಜನ ನಿಮ್ಮ ಅಡ್ವೈಸ್ ತಗೋತಾರೆ? ದೇ ವೆಯ್ಟ್ ಫಾರ್ ಯು. ನೀವೊಬ್ಬ ಶುದ್ಧ ಬರವಣಿಗೆಕಾರರು, ಒಳ್ಳೆ ಲೇಖನ, ಪ್ರವಚನ, ಪ್ರೀಚಿಂಗ್, ಕೋಚಿಂಗ್. ನೀವು ಕೋಚ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನೀವೊಬ್ಬ ಟೀಚರ್, ನೀವೊಬ್ಬ ಪ್ರೀಚರ್, ನೀವೊಬ್ಬ ಮಾರ್ಗದರ್ಶಕರು. ದೈವದತ್ತ ಗುರು ಲಕ್ಷಣಗಳಿರುತ್ತೆ. ಗುರು ಅಂದ್ರೆ ಯಾರು ಗೊತ್ತಾ? ಅಧಿಕಾರವೂ ಇರುತ್ತೆ, ಅಧಿಕಾರವನ್ನು ಸದುಪಯೋಗ ಮಾಡಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಅದನ್ನ ದಾರಿ ತೋರಿಸ ಇನ್ನೊಬ್ಬರನ್ನ ಸೃಷ್ಟಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯವೂ ನಿಮಗಿರತಕ್ಕಂಥದ್ದು ಇರುತ್ತೆ. ಅಂಥದ್ದೊಂದು ವಿಶೇಷ ವಿಸ್ಮಯ ನಿಮ್ಮ ಒಂದು ಬದುಕಿನಲ್ಲಿ ಅಳವಡಿಸ್ಕೊಂಡಿರ್ತೀರಿ. ಶಿಸ್ತುಬದ್ಧ ಜೀವನ ಖಂಡಿತ. 3, 12, 21, 30 ಇದರಲ್ಲಿ ಹುಟ್ಟಿದವರು ನೀವೆಷ್ಟು ಜನ ಒಂದು ವಾಕಿಂಗು, ಒಂದು ಯೋಗ, ಒಂದು ಪ್ರಾಪರ್ ಡಯಟ್, ಒಂದು ಪ್ರಾಪರ್ ಡಿಸಿಪ್ಲಿನ್, ಸ್ವಲ್ಪ ಡಿಸಿಪ್ಲಿನ್ಡ್ ಪರ್ಸನ್ ನಿಮ್ಮ ಹತ್ರ ಬದುಕೋದು ಭಾರಿ ಕಷ್ಟ. ನಮ್ಮ ಗುರುಗಳು 3ನೇ ತಾರೀಕು, ಅಯ್ಯೋಯ್ಯೋ ರಾಮ, ಅಬ್ಬಬ್ಬಾ ರಾಮ, ಅವ್ರ ಯಜಮಾನ್ರನ್ನ ಕೇಳಬೇಡಿ ಬಾಧೆ ಹೇಳೋದು. ಗುರುಗಳೇ, ಊರಿಗೆಲ್ಲ ನೀವು ಗುರು, ನಿಮ್ಮ ಗುರುನ್ ಗೆಲ್ಲಕ್ಕಾಗಲ್ಲ. ನೈಟ್ ಬ್ರಷ್ ಇಲ್ಲದೆ, ಸ್ನಾನ ಇಲ್ಲದೆ, ಫ್ರೆಶ್ ಆಗಿದಿಲ್ದೆ, ಬೆಡ್ ಕಾಲು ಒರ್ಸ್ಕೊಂಡು ಮ್ಯಾಟ್ ಹತ್ತಿಲ್ದೆ ಹತ್ತಬಾರ್ದು ಗುರುಗಳು ಅಂತಾರೆ. ಆ ಊಟ ತಿನ್ನುವಾಗ್ಲೂ ಸ್ಪೂನ್ ಈ ಕಡೆನೇ ಇಡಬೇಕು, ಉಪ್ಪು ಈ ಕಡೆನೇ ಇಡಬೇಕು, ಖಾರ ಹೀಗೇನೆ ಇಡಬೇಕು, ಸೀಸನ್ಗೆ ತಕ್ಕಂತ ಊಟ. ನಾನು ಗುರುಗಳೇ ಇದು ಹೆಂಗಿರುತ್ತೆ ಅಂದ್ರೆ, ಯಾಕೆ ಹೇಳ್ತೀಯೋ ನೋಡೋ, ನಾನು ನಮ್ಮ ಗುರುಗಳ ಹತ್ರ ಒಂದು ಕಂಡೀಷನ್ ಮದುವೆ ಆದಾಗಿಂದ ಹಾಕೋಬಿಟ್ಟಿದ್ದೆ. ಏನ್, ನಾನು ಹೊರಗಡೆ ಬಂದ್ರೆ ನಮ್ಮ ಗುರುಗಳು ಕೋಪ ರಭಸ ಕೇಳಲೇಬೇಡಿ. ನಾ ಹೊರಗಡೆ ಬಂದ್ರೆ ನಂದೇ ಮಾತು, ನಂದೇ ಅವ. ನೀನ್ ನನ್ನ ಜೊತೆಲಿ ಹೊರಗಡೆ ಬಂದ್ರೆ ನಾನು ಹೇಳ್ದಾಗ ನೀನ್ ಕೇಳು ಅಷ್ಟೇ. ನಾನು ಸಿಂಹ ಗರ್ಜನೆಯೇ, ನೋ ಮಾತು. ಸುಮ್ಮನೆ ಕುತ್ಕೊಂಡು ನಂದೆಲ್ಲ ನೋಡ್ತಿರ್ಬೇಕು. ನನ್ನ ಕೆಲಸ ಕಾರ್ಯ ಈಸ್ ಅ ಬಿಸ್ನೆಸ್ ಮ್ಯಾಗ್ನೆಟ್. ಬೇರೆ ಬೇರೆ ಕೆಲಸ ಕಾರ್ಯಗಳ ಜೊತೆಲಿ ಹೋಗೋದು ಬರೋದು ಇನ್ನೊಂದಿರುತ್ತೆ, ಮಾತೇ ಇಲ್ಲ. ಈಸ್ ಅನ್ ಸಮಥಿಂಗ್ ಮೀಡಿಯಾನಲ್ಲೂ ಇದ್ದಾರೆ. ಇಟ್ ಟೇಕ್ಸ್ ಅಡ್ವೈಸ್, ಆಯ್ತಾ, ತಮಾಷೆ. ಆದ್ರೆ ಮನೆಗೆ ಬಂದ್ಮೇಲೆ ಈ ಸಿಂಹ ಸುಮ್ಮನಾಗುತ್ತೆ. ಆ ಸಿಂಹ ನಿನ್ನಿಷ್ಟ, ನೀನ್ ಏನ್ ಬೇಕಾದ್ರು ಮಾಡ್ಕೊ ಅಂತ. ಅದಕ್ಕೆ ಚೆನ್ನಾಗಿದ್ದೀನೋ ಸ್ವಲ್ಪ ಅಂತ. ನನ್ನ ಕೈಯಲ್ಲಿ ಆಗಲ್ಲಪ್ಪ. ನಾವ್ ಎಲ್ಲಿದ್ರು ನಮ್ ಗುರುಗಳಾಗಿ ಮನೆಗೆ ಬಂದಾಗ ಆ ಸಿಂಹದ ಕೈಗೆ ಚಾಟಿ ಕೊಟ್ಬಿಡ್ತಾರೆ, ನೀವೇನಾದ್ರೂ ಮಾಡ್ಕೊಂತ. ಅವ್ರದೇ ರೋಲು, ಅವ್ರದೇ ಸೆಟಪ್. ಹೊರಗಡೆ ಸಿಂಹ ಮನೆಗೆ ಬಂದ್ಮೇಲೆ ಅವರ ಸಿಂಹಿಣೆ. 3 ಹಾಗೆ, ಅವ್ರ ಸಿಂಹವೇ. ಆ ರೂಲೇ ಹಾಗೆ, ಆ ನಿಯಮನ ಹಾಗೆ, ಶಾರ್ಟ್ ಕಟ್ ಇಲ್ಲ. ಒಂಥರ ನಿಮ್ಮ ಅಂಗಸೌಷ್ಠವ, ನಿಮ್ಮ ಮಾತು, ನಿಮ್ಮ ಚಿಂತನೆ, ನಿಮ್ಮ ವ್ಯಕ್ತಿತ್ವ 2024 ಚಚ್ಚಿಬಿಟ್ಟಿದೆ ನಿಮ್ಮನ್ನ. ಹೌದು ಅಲ್ವೋ ಹೇಳಿ? 3ನೇ ತಾರೀಕು 12, 21, 30 ಏನ್ ನೋವು ನೋಡಿಲ್ಲ ಅಂತ ಹೇಳಿ, ಯಾವ್ಯಾವ ರೂಪದಲ್ಲಿ ನೋವು ನೋಡಿಲ್ಲ ಅಂತ ಹೇಳಿ. ಎಲ್ಲದರಲ್ಲೂ ಅದರಲ್ಲೂ ತುಂಬಾ ಆತ್ಮೀಯರನ್ನ ಕಳ್ಕೊಂಡಿರ್ತೀವಿ. ಯಾಕಂದ್ರೆ ರಾಹು ಸಂಖ್ಯೆ ಈಸ್ ಪಂಚ್ ಯುವರ್ ಬ್ಯಾಕ್ಸ್. ನಾ ಹೇಳದ್ನಲ್ಲ, ಕೊಡೋ ಕೈ ಕೊಡ್ತಾನೆ ಇದ್ರೆ ನಿಮ್ ಹೃದಯನೇ ಯಾರು ನೋಡ್ತಾರ್ರಿ? ನಿಮ್ ಕೈನೇ ನೋಡೋದು. ನೀವು ಕೊಡೋದ್ರಲ್ಲಿ ಸಿದ್ಧಸ್ಥರು. ನಿಮ್ ಜ್ಞಾನನೆಲ್ಲ ಕೊಟ್ಬಿಡ್ತೀರಾ. ನೀವಂತ ಒಂದು ವ್ಯಕ್ತಿತ್ವ. ನಿಮ್ಮನ್ನ ಪ್ರೀತಿಯಿಂದ ಜಗತ್ತನ್ನೇ ಗೆದ್ಬಿಡ್ಬೋದು, ಅದ್ರಲ್ಲಿ ನಿಮ್ಮನ್ನ ಈಸಿಯಾಗಿ ಗೆದ್ಬಿಡ್ಬೋದು. ಐ ಲವ್ ಯು ಅಂದ್ರೆ ಬಿದ್ರಿ ನೀವು, ಅಜೋ ಪ್ರಾಬ್ಲಮ್. ಗುರು ನೀವು ಶುದ್ಧ ಬ್ರಾಹ್ಮಣ, ಬ್ರಹ್ಮಜ್ಞಾನ. ಓದು ಕಡಿಮೆ ಅದು ಇದು ಅಲ್ಲ, ನೀವು ಹುಟ್ಟಿನಿಂದಲೇ ನೀವೊಬ್ಬ ಪ್ರೊಫೆಸರ್. ನೀವು ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಎಕ್ಸ್ಪರ್ಟ್ಸು. ಹಾಗೆ ಹಣಕಾಸು, ಬೇರೆ ಬೇರೆ ರೀತಿ ಯಾವ್ದಾವ್ದು ತುಂಬಾ ಯಾರನ್ನೆಲ್ಲ ನನ್ನನ್ನು ಹತ್ತವರು ಅನ್ಕೊಂಡಿದ್ರು, ಹತ್ತಿರದವರು ಅನ್ಕೊಂಡಿದ್ರು, ಅಂಥದ್ದೊಂದು ಒಂಥರ ಪೂರ್ತಿ ವರ್ಷ ದಿಗಲಲ್ಲೇ ಕಳೆದಿದ್ರೆ 2024. ಹೌದೋ ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಆಗ್ತಿರ್ಕಾಯ್ತದೆ. ಅನ್ಎಕ್ಸ್ಪೆಕ್ಟೆಡ್ ಹೆಲ್ತ್ ಇಶ್ಯೂ, ಅನ್ಎಕ್ಸ್ಪೆಕ್ಟೆಡ್ ಮೆಂಟಲ್ ಇಶ್ಯೂ, ಅನ್ಎಕ್ಸ್ಪೆಕ್ಟೆಡ್ ನರ್ವಸ್ ಇಶ್ಯೂ, ಅನ್ಎಕ್ಸ್ಪೆಕ್ಟೆಡ್ ಒಂಥರ ಅನ್ಹೆಲ್ತಿ ಥಾಟ್ಸ್, ಏನೇನೋ ಆಗ್ಬಿಟ್ಟಿದೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನೀವು ಬಿಟ್ಟು ಹೋಗ್ಬಿಡ್ಬೇಕಿತ್ತು, ಹೊರಟೋಗ್ಬಿಡ್ಬೇಕಿತ್ತು. ಇಂಥದ್ದೆಲ್ಲ ಆಲೋಚನೆಗಳು ಬಂದಿರುತ್ತೆ. 2024 ನಿಮ್ಮನ್ನ ಯಾರಾದ್ರೂ ತಂತ್ರ ಮಾಡ್ಬಿಟ್ಟಿದಾರ, ವಾಮಾಚಾರ ಮಾಡ್ಬಿಟ್ಟಿದಾರ, ಪ್ರಯೋಗ ಮಾಡ್ಬಿಟ್ಟಿದಾರ, ಇದೆಲ್ಲ ಆಗಿರುತ್ತೆ 3ನೇ ತಾರೀಕು ಹುಟ್ಟಿದವ್ರಿಗೆ. 3, 12, 21, 30ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ದಟ್ ಹ್ಯಾಸ್ ಬಿನ್ ಪಾಯ್ಸನ್ಡ್ ಯು. ಒಂಥರ ನೋಡೋಕ್ ಮಾತ್ರ ಹಿಂಗ್ ಶೋ ಆಗಿ ಕೂತಿದ್ದೀನಿ, ಬಟ್ ಒಳಗಡೆ
ಒಳಗಡೆ ಹೌದು ಅಲ್ವೋ ಹೇಳಿ. ಅಳಲಾರಿರಿ ನಗಲಾರಿರಿ. ರಾಜ್ಕುಮಾರ್ದು ಒಂದು ಹಾಡಿದೆಯಲ್ಲ, ಅಳಲಾರದೆ ನಗಲಾರದೆ. ಆ ರೀತಿ ನಿಮ್ಮ ಬದುಕು. ಎಲ್ರಿಗೂ ದಾರಿ ತೋರ್ಸೋ ಕರ್ಣ, ಎಲ್ರಿಗೂ ನೆರಳು ಕೊಡೋ ಕರ್ಣನೇ ನೀವು, ವಾಚಸ್ಪತಿಯೇ. ಅದು ನಿಮಗೂ ಉಪಯೋಗ ಬರಲಿಲ್ಲ. ಕರ್ಣನ್ಗೆ ಹಂಗೆ ಅಲ್ವಾ ಆಗಿದ್ದು. ಎಂತ ವಿದ್ಯೆ ಕಲಿತು ಅವನಿಗೆ ಪ್ರಾಣ ಹೋಗೋ ಟೈಮ್ನಲ್ಲಿ ಆ ವಿದ್ಯೆ ಬರಲಿಲ್ಲ, ಅವನ ಕಡೆಯವ್ರನ್ನಿರ್ಲಿಲ್ಲ. ಅವನ ಜೊತೆಲಿ ರಥ ಓಡಿಸ್ಲಿಕ್ಕೆ ಬಂದಂತೆ ಶಲ್ಯನೇ ಚುಚ್ಚಿ 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 ಆ ಮಾತುಗಳಲ್ಲೇ, ಹೇ ನೀನ್ ಸೂತು ಪುತ್ತನಿಗೆ ಒಂದು ರಥ ಸಾರ್ತಿಯನ, ಅಲ್ಲಿ ಯಾರು ಗೊತ್ತಿರೋದು ಗೊತ್ತೇನಾ ನಿನ್ಗೆ? ಪಾಶುಪತಾಸ್ತ್ರ ಪಡೆದವನು ನಿನ್ನ ಅವನ ಮುಂದ್ಗಡೆ ಎಸ್ಸಲಿ ಒಡಿಸ್ಕೊಂಡಿದ್ಯೋ ಗೊತ್ತೇನೋ? ಅರ್ಧ ಯುದ್ಧರಂಗಕ್ಕೆ ಹೋಗೋಕ್ ಮೊದಲೇ ಸಾಯಿಸ್ಬಿಟ್ಟಿದ್ದ ಶಲ್ಯ ಅವನನ್ನ. ನಂಬ್ತೀರಾ? ನಿಮ್ಮನ್ನ ಹಾಗೆ ಅಂತ ನಿಮಗೆ 2025 ದರ್ ಇಸ್ ಅ ಬ್ಯೂಟಿ ಆಫ್ ದ್ಯಾಟ್. 100% ಹೇಳ್ತೇನೆ, ಹಾಲು ಕಡೆಯದೆ ಚೆನ್ನಾಗಿ ಕಾದಿದೆ, ಈಗ ಮೊಸರಾಗಿದೆ. ಈಗ ಮೊಸರನ್ನ ಕಡೀರಿ ಮಕ್ಕಳ. ವಾವ್, ಬೆಣ್ಣೆ ಬರುತ್ತೆ. 2025 ಬೆಣ್ಣೆ ಬರುತ್ತದೆ. ಸೂಪರ್. ನಮ್ಮ ಬುದ್ಧಿ ಚುರುಕಾಗಿದೆ. ಯಾವುದು ಸರಿ ಯಾವುದು ತಪ್ಪು, ಎಲ್ಲಿರ್ಬೇಕು, ಎಷ್ಟು. ಹೌದು, ಗುರು ತನ್ನನ್ನು ಮೊದಲು ಕಾಪಾಡ್ಕೋಬೇಕು, ತನ್ನವನ್ನ ಕಾಪಾಡ್ಕೋಬೇಕು, ಆಮೇಲೆ ಮಿಕ್ಕವ್ರನ್ನ. ಈಗ ಅರ್ಥ ಮಾಡ್ಕೊಂಡಿದ್ರಿ. ಬರೀ ಕರ್ಣನ್ ತರ ಆಯ್ತು ಹೋಗ್ಲಿ, ಒಳ್ಳೆಯವರು ನಮ್ಮವರು, ಸ್ವಲ್ಪ ಸ್ವಾರ್ಥದ ಚಿಂತನೆ ಬರುತ್ತೆ, ಒಳ್ಳೇದೇ. ಸೇಫ್ಟಿ ಚಿಂತನೆ ಬರುತ್ತೆ, ಒಳ್ಳೇದೇ. ಪ್ರೊಟೆಕ್ಷನ್ ಚಿಂತನೆ ಬರುತ್ತೆ, ಒಳ್ಳೇದೇ. ದುಡ್ಡು ಬಿಚ್ಚೋರು 5,000 ಕೊಡೋರು 500 ರೂಪಾಯಿ ಕೊಡ್ತೀರಿ. ಈಗ ಮೊದಲು 5,000 ಅಂದ್ರೆ ಹಿಂಗ್ ಕೊಡೋದಕ್ಕೆ ಮನ್ಸು ಬರೋದು. ಯಾಕೋ ಈಗ ನಂಬಿಕೆಗಳು ಕಳೆದು ಹೋಯ್ತು. ಕೈಗಳು ನೋಡ್ತಿದ್ದಾರೆ ಎಲ್ರು, ನಿಮ್ಮನ್ನ ನೋಡ್ಲೇ ಇಲ್ಲ, ನಿಮ್ಮ ಹೃದಯವನ್ನ ನೋಡ್ಲೇ ಇಲ್ಲ. ಕಲಿಯುಗ ಫಸ್ಟ್ ಅಪ್ಲೈ ಮಾಡ್ಬೇಕಾದವರು ನೀವೇ. 3ನೇ ಸಂಖ್ಯೆ 12, 21, 30 ಹರಿ ಬಣ್ಣದ ಮಾತುಗಳೇ. ನಿಜವಾದ ವ್ಯಕ್ತಿಗಳನ್ನು ಗುರುತಿಸ್ಲಿಕ್ಕೆ ನೀವು ತಪ್ಪು ಮಾಡ್ಕೊಬಿಟ್ಟಿರ್ತೀರಿ. ನಾನು ಹಾಗಾಗಿ ಹೇಳ್ತಿರ್ತೇನೆ, ನಮ್ಮ ಸುತ್ತಮುತ್ತಲು ತುಂಬಿಕೊಂಡಿರೋ ಈ ಮಾಯಾ ಏನ್ ಗೊತ್ತಾ? ಅದ್ರಲ್ಲಿ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು? ನಿಜವಾದ ಒಳ್ಳೆಯವ್ರು ಇರ್ತಾರೆ, ಅವ್ರ ಮೇಲೂ ಕೂಡ ನಂಬಿಕೆ ಹೋಗ್ಬಿಟ್ಟಿರುತ್ತೆ 100%. ನಿಜವಾಗ್ಲೂ ನಿಮ್ ಕೈ ಹಿಡಿದವರು, ನಿಜವಾಗ್ಲೂ ನಿಮ್ ಜೊತೆಲಿದ್ದವ್ರನ್ನ ನೀವು ಮರ್ತು ಬಿಟ್ಟಿರ್ತೀರಿ. ಯಾಕಂದ್ರೆ ಇದು ಒಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಂದು ಹಂಡೆ ತುಂಬಾ ಹುಳಿ, ಎಲ್ಲೋ 1-2 ಡ್ರಾಪ್ ಜೇನು ಎಲ್ಲಿ ಕಾಣಿಸುತ್ತೆ ಮಕ್ಕಳೇ, ಎಲ್ಲಿ ಕಾಣಿಸುತ್ತೆ ಅಂತದ್ ನಡೆದು ಬಿಟ್ಟಿದೆ. ನಿಮ್ಮ ಎಷ್ಟು ಪರ ಅಂತ ಆಗ್ಬಿಟ್ಟಿದೆ ಅಂದ್ರೆ, ಒಂಥರ ಹೃದಯಕ್ಕೆಲ್ಲ ಒಂಥರ ಬಟ್ಟೆ ಹಾಕಿ ಸುತ್ತೋಕೊಂಡ್ಬಿಟ್ಟ ಹಾಗೆ. ಇನ್ನು ಅದು ಹಾಗಿಟ್ಕೊಂಡಿದ್ದಕ್ಕೆ ಇದ್ದೀರಿ, ನೀವು ಆಗಿದ್ದಕ್ಕಿದ್ದೀರಿ. ಬೇರೆಯವರಾಗಿದ್ರೆ ಈ ತರ ನಡೆದಿರೋ ಘಟನೆಗಳು, ಅವಮಾನಗಳು, ಮೋಸಗಳು, ದಗ. ಅಬ್ಬ ರಾಮಚಂದ್ರ ಗಿವ್ಸ್ ಯು ದಟ್ ಬ್ಲಿಂಕ್. ತಡ್ಕೊಂಡಿದ್ರಲ್ಲ 2025, see that 100% ಹೇಳ್ತೇನೆ, 3ರ ಸಂಖ್ಯೆಯ ವ್ಯಕ್ತಿಗೆ ಚಾಣಾಕ್ಷತನ ಬರುತ್ತೆ. ಸೇವಿಂಗ್ ಸ್ಟಾರ್ಟ್ ಮಾಡ್ತೀರಿ, ಸ್ವಲ್ಪ ದುಡ್ಡು ಉಳಿಸ್ಕೋತೀರಿ, ಸಿಕ್ಕಾಬಿಟ್ಟೆ ದುಡ್ಡು ಓಡಾಡುತ್ತೆ, ಬರ್ದಿಟ್ಕೊಳ್ಳಿ. ಕಮಿಟ್ಮೆಂಟು ಅಷ್ಟೇ ಇರುತ್ತೆ, ತೊಂದರೆಗಳಿಲ್ಲ. ಕನ್ಫರ್ಮ್ 3, 12, 21, 30ರಲ್ಲಿ ಹುಟ್ಟಿದವರು ಒಂದು ಮೆಸೇಜ್ ಹಾಕ್ತೀರಿ, ಗುರುಜಿ ಹೌದು ಒಂದು ಕಾರ್ ಬುಕ್ ಮಾಡಿದ್ದೀವಿ, ಒಂದು ಮನೆ ಬುಕ್ ಮಾಡಿದ್ದೀವಿ, ಮನೆಗೆ ಒಂಚೂರು ಬಂಗಾರ ಏನೋ ಬಂದಿದೆ, ಏನೋ ಒಂದು ಸೇಫ್ಟಿ ತರ ಇದೆ, ಏನೋ ಒಂಥರ ಕಂಫರ್ಟಬಲ್ ತರ ಇದೆ. ಇದು ಎಲ್ಲದರಲ್ಲಿ ಏನಾದ್ರೂ ಒಂದು ಒಳ್ಳೆ ಸುದ್ದಿ ನಿಮಗಿದೆ. ಬರೆದಿಟ್ಕೊಳ್ಳಿ. ಜನವರಿ 15ರ ಒಳಗಡೆ ನಿಮ್ಗೊಂದು ದೊಡ್ಡ ಅಮೌಂಟ್, ಮಿನಿಮಮ್ ನಿಮ್ ಪಾಲ್ಗೆ ಅದು 30,000, ಬೇರೆಯವ್ರಿಗೆ ಅದು 30 ಲಕ್ಷ. ಅದು ಕೆಲವ್ರಿಗೆ 30 ಲಕ್ಷ, ಬೇರೆಯವ್ರಿಗೆ ತುಂಬಾ ಶ್ರೀಮಂತರಿಗೆ ಅದೊಂದು ಅಡಿಕೆ ಬರುತ್ತೆ. ಒಂದು 3ರ ಸಂಖ್ಯೆಯಲ್ಲಿ ಒಂದು ದುಡ್ಡು ಬರುತ್ತೆ, ಇಲ್ಲ 5ರ ಸಂಖ್ಯೆಯಲ್ಲಿ 5,000, 50,000, 5 ಲಕ್ಷ, 50 ಲಕ್ಷ, ಈ ತರದೊಂದು ಅಮೌಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೇಫ್ಟಿ ಮಾಡ್ಕೊಳ್ಳಿ. ಒಂದಷ್ಟು ಗೋಲ್ಡ್ ಅನ್ನ ಸೇವ್ ಮಾಡ್ಕೊಳ್ಳಿ. ನೀವು ಗೋಲ್ಡಲ್ಲಿ ಹಾಕೊಳ್ಳಿ, ಇಲ್ಲ ಭೂಮಿಲಿ ಹಾಕೊಳ್ಳಿ, ಜಮೀನಲ್ಲಿ ಹಾಕಿ. ಸೈಟ್ ವಿಚಾರಕ್ಕೆ ಹೋಗ್ಲೇಬೇಡಿ 3ರ ಸಂಖ್ಯೆಯವರು. ಜಮೀನು, ಲ್ಯಾಂಡ್ ಲಾರ್ಡ್ ನೀವು. ಯಾಕಂದ್ರೆ ಈ 1/1/2025 ಅಂತ ಕೂಡಿದಾಗ, ಅಲ್ಲಿ ನೋಡಿ 2025 ಅಂತ ಕೂಡಿದಾಗ 9 ಬರುತ್ತದೆ. ಬ್ಯೂಟಿಫುಲ್. ಅದನ್ನ ಪೂರ್ತಿ ಕೂಡಿದಾಗ 11 ಬರುತ್ತದೆ.
ನೀರಿರುವ ಜಾಗ, ಬೇಸಾಯ ಮಾಡುವ ಜಾಗ, ತೋಟಗಾರಿಕೆ ಇರುವ ಜಾಗ, ತೋಟ, ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಈ ಒಂದು ತೋಟಗಾರಿಕೆ, ಹೈನುಗಾರಿಕೆ, ಕೃಷಿಗಾರಿಕೆ, ಈ ಥರದ್ರಲ್ಲಿ ನಿಮ್ಗೊಂದು ಭಾಗ್ಯೋದಯ ಉಂಟು, ಅದರಲ್ಲಿ ಹಾಕಿ. ನೀವು ತುಂಬಾ ಜನ ನಾನು ಚಾಲೆಂಜ್ ಮಾಡ್ತೇನೆ, ಸೈಟಲ್ಲಿ ನೀವು 3ನೇ ಸಂಖ್ಯೆಯವರು ಹೋಗ್ಬಿಟ್ಟು ಸೈಟ್ ಹಾಕ್ಬಿಟ್ಟು ತಿಂದಿರ್ತೀರ ಅಂದ್ರೆ ವ್ಯಾಲ್ಯೂ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಏನೋ ಹಾಕಿ ಹಿಂಗ್ ಕೂತಿದ್ದೇನೆ ಹೋಗು ಅನ್ನತಕ್ಕಂಥದ್ದಾಗಿರುತ್ತೆ. ಹೌದು ಅಲ್ವೋ ಹೇಳಿ. ರಾಹು ಪ್ರಭಾವ 4 ಯಗಾದಿಗ ಮಾಡಿಟ್ಬಿಟ್ಟಿರ್ತಾನೆ. ನೀವಾಗಿದ್ದಕ್ಕೆ ತಡ್ಕೊಂಡ್ರೆ, ಯಾಕಂದ್ರೆ ಕೂಡಿದಾಗ 10 ಅಲ್ವಾ, ತುಂಬಾ ಮುಂದುಗಡೆ ಗೆದ್ದಾಗ ಕಾಣಿಸಿದ್ದೀರಿ, ಹಿಂದುಗಡೆ ಅದು ಅಷ್ಟು ಗಾಯಗಳು ಚುಚ್ಚಿರೋದು ನಿಮಗ್ ಮಾತ್ರ ಗೊತ್ತು ಬಿಚ್ಚಿದ್ರೆ. ಆ ರೀತಿ ಇರುತ್ತೆ. ಪೊನ್ನಿಯಿನ್ ಸೆಲ್ವನ್ ಅಲ್ಲಿ ಆ ಶರತ್ ಕುಮಾರ್ ಹಿಂಗ್ ಬಿಚ್ತಾನೆ, ಬರೀ ಮೈಯೆಲ್ಲ ಗಾಯಗಳೇ, ಅವನಿಗೆ ಮೈಯೆಲ್ಲ ಗಾಯಗಳೇ. ಅಷ್ಟು ಯುದ್ಧಗಳನ್ನ ಅವನು ಮಾಡಿರ್ತಾನೆ. ಖುದ್ದು ಪೊನ್ನಿಯಿನ್ ಸೆಲ್ವನ್ನ ಚಿಕ್ಕಪ್ಪ, ಚಕ್ರವರ್ತಿಯ ತಮ್ಮ, ಯುದ್ಧಗಳೆಲ್ಲ ಅವ್ನು ನೋಡ್ಕೊಂಡು ಬರೋ, ಅವನೇ ದಂಗೆ ಎದ್ದೊಳ್ತಾನೆ. ಚಕ್ರವರ್ತಿಯ ಮಗನನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದೆಲ್ಲ ನಡೀತಿತ್ತು ಆ ಕಾಲದಲ್ಲಿ. ಇದು ನಿಮಗೂ ಹಾಗೆ ತೆಗೆದ್ರೆ ಮೈಯೆಲ್ಲ ಗಾಯಗಳಿತ್ತಲ್ಲ, ಆ ಗಾಯಗಳಿಗೆಲ್ಲ ಮುಲಾಮ್ ಇಟ್ಕೊಳ್ತಕ್ಕಂಥದ್ದು. ಅಂಧ ಬರುತ್ತದೆ, ರಾಹು ಪ್ರಭಾವ ಅಂಧ ಹೋಗಿತ್ತು. ನಿಮ್ಗೊಂಥರ ಅಂಧವಿಲ್ಲದ ಇದಾಗಿತ್ತು. ಅಂಧವಾಗಿರೋರೆಲ್ಲ ಆನಂದವಾಗಿರುವುದಿಲ್ಲ, ಆನಂದವಾಗಿರುವವರೆಲ್ಲ ಅಂಧವಾಗಿರುವುದಿಲ್ಲ ಅಂತ ಹೇಳಿದ 2 ಅಪ್ಲೈ ಆಗ್ಬಿಟ್ಟಿತ್ತು. ನಿಮ್ಮ ಅಂಧನೂ ಹೋಗಿತ್ತು, ಆನಂದನೂ ಹೋಗಿತ್ತು. 100% ಹೇಳ್ತೇನೆ, 2025 ಆನಂದವೂ ಅಂಧವೂ 2 ಹುಡ್ಕೊಂಡು ಬರ್ತಕ್ಕಂಥ ವರ್ಷ. ಒಂದಷ್ಟು ಸೇವಿಂಗ್ಸ್ ಆಗುತ್ತೆ, ಒಂದಷ್ಟು ಹಣಕಾಸು ಸೇವ್ ಮಾಡ್ಕೊತೀರಿ, ಒಂದಷ್ಟು ಟ್ರಿಪ್ಸ್ ಹೋಗಿ ಬರ್ತೀರಿ, ನೀರಿರುವ ಜಾಗ, ಒಂಥರ ಸಮುದ್ರ ದಾಟತಕ್ಕಂಥದ್ದು, ನದಿಗಳು ದಾಟತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ಯೋಗ, ತೀರ್ಥಕ್ಷೇತ್ರಗಳ ಯೋಗ, ಕುಟುಂಬದಲ್ಲಿ ಮರಳಿ ಆನಂದ. ಬಟ್ ಆಗಿರೋ ಗಾಯ ಹೆಂಗಿದೆ ಗೊತ್ತಾ? ನಾನು ಸುಮ್ಮನೆ ಎದ್ಬಿಡಿ. ಇದು ಹೆಂಗೆ ಆಗ್ಬಿಡ್ತೀರಿ ಅಂದ್ರೆ, ಫಂಕ್ಷನ್ಗೆ ಹೋಗ್ತೀರಿ, ಮೊದಲು ನೀವಿಲ್ಲದ ಫಂಕ್ಷನ್ ಇಲ್ಲ, ನೀವೇನ್ ಹೇಳ್ತಿದ್ರಿ, ನೀವಿಲ್ಲದ ಮಾರ್ಗದರ್ಶನ ಇಲ್ಲ, ನೀವಿಲ್ಲದ ದಾರಿ ಇಲ್ಲ. ಇವಾಗ ಹಂಗಲ್ಲ, ಬರ್ತೀನಪ್ಪ ನಾನು 2 ನಿಮಿಷ ಹಿಂಗ್ ಬರ್ತೀರಿ, ಎಲ್ರ ಮುಂದ್ಗಡೆ ಹೆಂಗ್ ಮಾತಾಡ್ಸ್ಕೊಂಡು ಹೇಗಿದ್ದೀರಿ ಆಯ್ತು, 10 ನಿಮಿಷ, ದಟ್ಸ್ ಇಟ್, ಬಾಯ್ ಬಾಯ್, ಹಂಗಾಗ್ಬಿಡ್ತೀರಿ. ಯಾವುದೋ ಒಂದು ಪ್ರವಚನ ಬರ್ತೀರಿ, ನಿಮ್ ಸಮಯ ಕರೆಕ್ಟ್ ಆಗಿ ಆ ಸಮಯಕ್ಕೆ ಬಂದು ಪ್ರವಚನ ಮಾಡಿ ಹೊರಡ್ತಾ ಇರ್ತೀರಿ. ಯಾವಾಗ ಬಂದ್ರಿ ಗೊತ್ತಿಲ್ಲ, ಯಾವಾಗ ಹೋದ್ರಿ ಗೊತ್ತಿಲ್ಲ, ಬಟ್ ನೀವು ಬಂದಿದ್ದೀರಿ. ಲೋಕ ನಿಮ್ಮನ್ನು ಕೂಡ ಈ ವಾಚಸ್ಪತಿಯನ್ನ ವಾಣಿಕಾರಕನನ್ನಾಗಿ ಮಾಡಿಸಿದ್ರೆ ಸಾಕು ಬಿಡೋ. ಈ ಶಾರ್ಟ್ಕಟ್ ವ್ಯಕ್ತಿಗಳ ಜೊತೆ ಶಾರ್ಟ್ಕಟ್ ಆಗೇ ಇರಬೇಕು ಅನ್ನತಕ್ಕಂಥ ಭಾವಾರ್ಥ ಅಂಥದ್ದೊಂದು ಆಗುತ್ತೆ. ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಸಣ್ಣ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು, ಅಲ್ಲೊಂದು ನೋವು ಇದ್ದೇ ಇರುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ನಿಮ್ಮ ಕುಟುಂಬ ಅನ್ನೋದು ನೀವು ಬಗ್ಗಲ್ಲ. ಪ್ರಾಬ್ಲಮ್ ಇಸ್ ದ್ಯಾಟ್ ನೀವು ಬಗ್ಗಲ್ಲ. ಮನೆಗೆ ಬಂದ ಮೇಲೆ ನಾನು ಮನೆಯವನು ಅಂತಿದ್ರೆ ಬದುಕು. ನೀವು ಇಲ್ಲ, ಮನೆಗೆ ಬಂದ್ರು ಗುರುಗಳಾಗಿದ್ರೆ ಎಲ್ಲಿಂದ ಆಗುತ್ತೆ ಗುರುಗಳೇ? ಹೊರಗಡೆನೂ ಗುರು, ಮನೇಲೂ ಸಿಂಹ, ಹೊರಗಡೆನೂ ಸಿಂಹ, ಅವೆಲ್ಲ ಇಲ್ಲ. ಮನೆಗೆ ಬಂದಾಗ ಅಟ್ಲೀಸ್ಟ್ ಗುರುಭಾವದಿಂದ ಇಳೀರಿ. ಇನ್ನೂ ಗುರು ಅಂತೆಲ್ಲ ಮನೇಲೆಲ್ಲ ತೋರ್ಸ್ಕೋಬಾರ್ದು. ಅಯ್ಯೋ ನಮ್ಮಪ್ಪ ಯಾಕೆ ಬಂದ, ಅಯ್ಯೋ ನಮ್ಮಮ್ಮ ಯಾಕೆ ಬಂದ್ರು, ಅಯ್ಯೋ ನಮ್ಮ ಯಜಮಾನ್ರು, ಅಯ್ಯೋ ನಮ್ಮ ಗಂಡ, ಅಯ್ಯೋ ನಮ್ಮ ಹೆಂಡತಿ, ಅಯ್ಯಪ್ಪ ಅನ್ನಿಸ್ಬಾರ್ದು. ನೀವು ಹಂಗೆ ಸ್ವಲ್ಪ ರೂಲ್ಸ್ ರಂಗಪ್ಪ, ನೀವು ಮಿಲ್ಟ್ರಿನಪ್ಪ. ಪ್ರಾಬ್ಲಮ್ ಅದೇ ಕಣಪ್ಪ, ದ್ಯಾಟ್ಸ್ ದ ಥಿಂಗ್. ಅದೊಂದು ಮನೆಯವ್ರಿಗೋಸ್ಕರ ಅದೊಂದು ಬಿಡಿ. ಮುಖ್ಯವಾಗಿ ಸಂಗಾತಿ ವಿಚಾರದಲ್ಲಿ ಮದುವೆ, 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, 2ನೇ ಮಗು, 2ನೇ ಆನಂದ, 2ನೇ ಮನೆ, ಅಯ್ಯೋ ಗುರುಭಾವಕ್ಕೆ ಗೋಯಡ್ ಅಂದವೇ ನಿಮಗೆ ಶಾಪ. ಅದೊಂದು ನನಗೆ ಭಯ. ನಿಮ್ಮ ದಿವ್ಯ ರೂಪ ನೀವೆಲ್ಲೋದರೂ ರೂಪವೇ. ನಿಮ್ಮ ಮಾತು, ನಿಮ್ಮ ಚಾತುರ್ಯತೆ ನೀವೆಲ್ರಿಗೂ ಬೇಕು ಮಕ್ಕಳೇ. ಇದು ಹೆಂಗೆ ಅಂದ್ರೆ ಜಾಮೂನಲ್ಲಿರೋ ಸಿಹಿ ತರ. ಹೌದು, ಜಾಮೂನ್ಗೊಂದು ಸಿಹಿ ಕೊಡ್ತಾರೆ, ಸಕ್ಕರೆ ಪಾಕ, ಗೊತ್ತಿದ್ಯಾ? ಅದು ನೀವು ಎಲ್ರು ಜಾಮೂನ್ ಸೂಪರ್ ಅಂತಾರೆ, ಅವ್ರಿಗೆ ಗೊತ್ತಿಲ್ಲ ಅದ್ರಲ್ಲಿರೋ ಸಿಹಿಯೇ. ಹೌದಲ್ವಾ? ನೀವು ಆ ರೀತಿಯೇ ಈ ವರ್ಷ ಅಂಥದ್ದೊಂದು 2025 ಬ್ಯೂಟಿಫುಲ್. ಒಂದೇ, ಇನ್ನು ನಂಬಲಿಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ನಿಮ್ಮ ಈಗೋ ಬೇಡಿ, ಕುಟುಂಬದಲ್ಲಿ ನಿಮ್ಮ ಈಗೋ ಬೇಡಿ. ಸ್ವಲ್ಪ ಒಳ್ಳೆಯವರು ಕೂಡ ನಿಮ್ಮ ಜೊತೆಯಲ್ಲಿದ್ರು ಅವರನ್ನು ಗುರುತಿಸಿ, ನಿಧಾನವಾಗಿ ಗುರುತಿಸಿ. ಅವರು ಬಂದು ಬರೀ ಲಾಭಕ್ಕೆ ಬಂದಿದ್ರಾ? ಇಲ್ಲ ನಿಮ್ಮ ಜೊತೆ ನೋವಾದಾಗ ಅಲ್ಲಿ ನಿಮಗೊಂದು ರಕ್ಷಣೆ ಭದ್ರವಾಗಿ ಹಿಂದ್ಗಡೆ ನಿಂತಿದ್ರೆ ಕಾಣಿಸ್ಕೊಳ್ಳಲ್ಲ. ಕೆಲವರು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಮಾಡಿರೋ ಒಳ್ಳೆತನ ಕೆಲವರು ಹೇಳ್ಕೊಳ್ಳಲ್ಲ, ತೋರಿಸ್ಕೊಳ್ಳಲ್ಲ. ಹೌದಲ್ವಾ? ಅಂಥ ವ್ಯಕ್ತಿಗಳನ್ನ ಹುಡುಕೊಂಡೋಗಿ ಅಲ್ಲಿ ನಿಂತ್ಕೊಳ್ಳಿ, ನಿಮ್ಮ ಪ್ರೀತಿ ತೋರಿಸ್ಕೊಳ್ಳಿ.
ಒಂದು ಬಾರಿ ಐ ಲವ್ ಯು ಅಂದ್ಬಿಡಿ, ಆಗಿರೋ ನೋವಿಗೆ ಇದೇನು ಗೊತ್ತಾ, ಐ ಹೇಟ್ ಯು ಅನ್ನೋದು ಕೂಡ ಮರ್ತು ಬಿಟ್ಟಿದ್ದೀರಿ, ಐ ಲವ್ ಯು ಅಲ್ಲ, ಅಂಥ ಗಾಯಗಳಾಗಿರೋದು. ಯು ಆರ್ ಕಮಿಂಗ್ ಔಟ್. ನಿಮ್ಮ ಗ್ರಹಣ ತೀರಿತು 3ನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ. ಎಸ್, ನಿಮ್ಮ ಗ್ರಹಣ ತೀರಿತು 2025ಕ್ಕೆ. ಮತ್ತಷ್ಟು ಮಾತುಕತೆ ಮಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ 3ನೇ ಸಂಖ್ಯೆ 12. ಎಷ್ಟು ಕಣ್ಣೀರಿಟ್ರಿ, ಎಷ್ಟು ಬಚ್ಚಿಟ್ಕೊಂಡಿದ್ರಿ? ಹೌದು ಅಲ್ವೋ? ಕರೆಕ್ಟಾಗಿ ಹೇಳಿ. 21, 30, ಹೌದಲ್ವಾ? ಖಂಡಿತ ಇದೆ. ಯಾಕಂದ್ರೆ 2025 ಕೂಡಿಸಿದ್ರೆ 9, ಮೊತ್ತವಾಗಿ ಕೂಡಿಸಿದ್ರೆ 11. ಬ್ಯೂಟಿಫುಲ್. 2025 1ನೇ ತಾರೀಕು 1ನೇ ತಿಂಗಳು ಈ 1, 9, 11 ಬರುತ್ತೆ. ಚಂದ್ರನ ಪರಿಪೂರ್ಣ ಭಾವ, ತೃಪ್ತ ಭಾವ. ತೃಪ್ತ ಅನ್ನ, ತುಪ್ಪದನ್ನ ತಿಂತೀರಿ. ಮನೆಯಲ್ಲಿ ಸಂಭ್ರಮ, ಪೂಜೆ, ಸಡಗರ, ಗೋದಾನ, ಕನ್ಯಾದಾನ. ಮರಳಿ ಕೊಡೋ ಕೈಯಪ್ಪ, ನೀವು ಕೊಡೋ ಕೈ. ಅಮ್ಮ ಯಾವತ್ತಿದ್ದರೂ ಕೊಡುತ್ತಿರಬೇಕು, ಗುರು ಯಾವತ್ತಿದ್ದರೂ ಹಂಚುತ್ತಿರಬೇಕು, ದೇವರು ಯಾವತ್ತಿದ್ದರೂ ಕೈ ಇಳಿಸದೇ ಇರಬೇಕು. ಆಶೀರ್ವಾದ. ದೊರೆ ವಾಗ್ದಾನ ಕೊಡ್ತಲೇ ಇರಬೇಕು. ನನ್ನಿಂದಲೇ ನಾನೇ ಕೊಡ್ತೇನೆ, ನಾನ್ ಮಾಡ್ತೇನೆ. ಅದ್ ಮಾಡಿದ್ರು ಇಲ್ವಾ ಅದು ಆಮೇಲೆ ಯಾವ್ದರೇ ಆದ್ರೂ ವಾಗ್ದಾನ ಕೊಡ್ತಾ ಇರಬೇಕು. ವಾಚಸ್ಪತಿಗಳ ಗೆಟ್ ರೆಡಿ. ಖಂಡಿತ ಈ ಡಿಸೆಂಬರ್ 31 ಒಳಗಡೆ ಏನಾದ್ರೂ ಒಂದು ಗುಡ್ ನ್ಯೂಸ್ಗಳಲ್ಲಿ ಯು ವಿಲ್ ಬಿ ಪಾರ್ಟಿಸಿಪೇಟಿಂಗ್. ಅದಕ್ಕೊಂದು ರೂಪ, ಲಾವಣ್ಯ, ಅಂದ, ಆನಂದ. ನಿಮ್ಮ ಅಂದವೇ ಮರಳಿ ಬರ್ತಿದೆ, ನಿಮ್ಮ ಆನಂದವೇ ಮರಳಿ ಬರುತ್ತಿದೆ. ಹಾಡ್ ಹಾಕಿ. ಟಿಕ್ 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 ಬರುತ್ತಿದೆ ಕಾಲ, ಮುಗಿವುದು ನಿನ್ನ ಮೋಸದ ಜಾಲ, ಮೋಸವ ಕಳಚಿ. ಅದೇನೋ ತುಂಬಾ ಚೆನ್ನಾಗಿದೆ ಹಾಡು. ನೇಮಗ ಅಪ್ಲೈ ಆಗುತ್ತೆ 2025ಕ್ಕೆ. ಗೋ ಹೆಡ್ ಮಕ್ಳೇ, ಗೋ ಹೆಡ್. ನಾವು ಫ್ಯಾಂಟಾಸ್ಟಿಕ್ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಈ ಶ್ರವಣ ನಕ್ಷತ್ರ ಮೇಷರಾಶಿ ಚೆನ್ನಾಗಿದೆ. ಕೇಂದ್ರದಲ್ಲಿ ಶುಕ್ರ, ಚಂದ್ರ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ಟ್ರಾವೆಲ್ಸು, ಟೂರ್ಸು, ಕನ್ಸಲ್ಟೆನ್ಸಿ, ಈ ರೀತಿ ವೃತ್ತಿ ಉದ್ಯೋಗ, ಒಂಥರ ಅಸಮಾಧಾನ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಅನುಕೂಲಕರ. ವೃಷಭ ರಾಶಿ. ಭಾಗ್ಯದಲ್ಲಿ ಚಂದ್ರ ಚೆನ್ನಾಗಿದೆ. ಧೈರ್ಯ, ಸ್ಥೈರ್ಯ, ಬಂಗಾರ, ಬೆಳ್ಳಿ, ಆಭರಣ, ಈವೆಂಟ್ ಮ್ಯಾನೇಜ್ಮೆಂಟ್, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂಥದ್ದು. ಮಿಥುನ ರಾಶಿ. ಒಂದು ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಮನಸ್ಸೆಲ್ಲೋ ಹೋಗಿ ಅವನು ಅಲ್ಲಿ ಕೂತ್ಬಿಟ್ಟಿದ್ದಾನೆ ಅಷ್ಟಮದಲ್ಲಿ. ಶುಕ್ರನ ಜೊತೆಲಿ ಕೂತಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಕೆಲ್ಸದ ಮೇಲೆ ಗಮನ ಕೊಡಿ, ಮನೆ ಕಡೆ ಬೇಡ. ಮನೆ ವಿಚಾರನೋ, ಖರ್ಚಿನ ವಿಚಾರನೋ, ಯಾವುದೋ ಇಲ್ಲದ ತಲೆನೋವು, ಬೇಸರ ತಂದಿಡ್ತಕ್ಕಂಥದ್ದಾಗುತ್ತೆ. ಇದು ಹಾಗೆ ಚಂದ್ರ ಹೋಗಲ್ಲ ಅಷ್ಟೊಂದಲ್ಲಿ ಕುಳಿತರೆ ನಮ್ಗೊಂದು ಎಂಜಲು ಬುದ್ಧಿಯ ವ್ಯಕ್ತಿಗಳು ಪಕ್ಕದಲ್ಲಿ ಬರ್ತಾರೆ, ಏನೋ ಕೆದಕ್ತಾರೆ. ಅವ್ರು ಹಾಗೆ ವಿ ಕೆನಾಟ್ ಸ್ಯಾಟಿಸ್ಫೈ ಎನಿಬಡಿ. ನಮ್ಮನ್ನು ನಾವು ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ ಪ್ರಯತ್ನ ಮಾಡಬೇಕು ಮಕ್ಕಳೇ. ನಮ್ಮನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದು ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಪೂರ್ಣ ಯೋಗ, ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಅದ್ಭುತವಾದಂಥ ದಿನ. ಕಲಾವೇದಿಕೆಯಲ್ಲಿದ್ದೀರಾ, ಮಾಧ್ಯಮದಲ್ಲಿದ್ದೀರಾ, ಬರವಣಿಗೆ, ಚಿತ್ರಕಲೆ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವೆಹಿಕಲ್ಲು, ಹೂವು, ಹಣ್ಣು, ಮೇಕಪ್ಪು, ಅಡಿಗೆ ವ್ಯವಹಾರಗಳು. ಫ್ಯಾಂಟಾಸ್ಟಿಕ್. ಇನ್ನು ಸಿಂಹ ರಾಶಿ ಸ್ವಲ್ಪ ಖರ್ಚು, ಮನೆ, ಕುಟುಂಬ, ಓಡಾಟ, ಸುತ್ತಾಟ, ತೊಂದರೆ ಏನಿಲ್ಲ. ಹೆಣ್ಣು ಸಂತಾನವಿದ್ದರೆ, ಇಲ್ಲ ಸ್ತ್ರೀಯರಿಗೋಸ್ಕರ ಅಕ್ಕ, ಅತ್ತಿಗೆ, ನಾದಿನಿ, ನಿಮ್ಮ ಧರ್ಮಪತ್ನಿ,
ಈ ಥರದ್ದು ಒಂದು ಸ್ವಲ್ಪ ಗುಪ್ತ ರೋಗಗಳಿದ್ರೆ ಸ್ವಲ್ಪ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ. ಕೆಲವರು ಇಗ್ನೋರ್ ಮಾಡೋದು ಜಾಸ್ತಿ. ಎಸ್, ಜಾಗರೂಕತೆ ಮಕ್ಕಳೇ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಪಂಚಮದಲ್ಲಿ ಚಂದ್ರ, ಸ್ವಲ್ಪ ತಳಮಳವೆ, ಮಕ್ಕಳು, ಮನೆ, ಕುಟುಂಬ ಇನ್ನೂ ಬಾರುತ್ತಾರೆ. ಲಾಭಾಧಿಪತಿ ಪಂಚಮದಲ್ಲಿದ್ದಾಗ ಒಳ್ಳೇದೇ ನಡಿಬೇಕು, ನೆನ್ಪಿಟ್ಕೊಳ್ಳಿ. ಅವರಿಂದಲೇ ನಾವು ಸೀಡ್, ಒಳ್ಳೆ ಮಕ್ಕಳು ಅನ್ನೋದು ಎಲ್ರಿಗೂ ಸಿಗೋಲ್ಲ ಮಕ್ಕಳೇ. ನೋಡಿ, ಒಂದು ಮಾತು ಹೇಳ್ತಾರೆ ದೊಡ್ಡವರು, ಒಬ್ಬ ಮನುಷ್ಯನಿಗೆ ಒಳ್ಳೆ ಮಗು ಇರ್ತಾನೋ ಇಲ್ವಂತೆ, ಕೆಟ್ಟ ಮಗು ಒಬ್ಬ ಇದ್ದು ಬಿಟ್ರೆ ಸಾಕಂತೆ, ಜೀವನನೇ ಆನಂದ ಸಾಕು ಅನ್ಸೋಕೆ. ಒಬ್ಬ ಕೆಟ್ಟ ಗಂಡ, ಕೆಟ್ಟ ಮಗ, ಕೆಟ್ಟ ಹೆಂಡತಿ ಅಂದ್ರೆ ನನಗ ವೈರಾಗ್ಯ ಬರ್ಲಿಕ್ಕೆ ಅದೊಂದೇ ಸಾಕಂತೆ, ಸಾಕು ಕಣವ್ವ. ಅಬ್ಬಾಬಾಬಾಬ, ಎಷ್ಟು ಮಾಡಿದ್ರು ನೀಯತ್ತಿಲ್ಲದ್ದು. ಇವನಿಗ ನಾನು ಮಾಡಿಟ್ಟೆ, ಇವನಿಗ ನಾನು ನೋಡಿದೆ, ಇವನನ್ನ ಪೋಷಿಸ್ದೆ. ಇನ್ನು ಮಗ ಬಂದ್ಬಿಟ್ರೆ ಇಮ್ಮಿಡಿಯೇಟ್ ಎಲ್ಲ ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ. ದೇವ ಎಲ್ಲಿದೀಯಪ್ಪ? ನಿಜ ಮಕ್ಕಳೇ, ಒಬ್ಬ ಒಳ್ಳೆ ಮಗ ಕಲಿಸಲಾರದ್ದು ಒಬ್ಬ ಕೆಟ್ಟ ಮಗ ನಿಮ್ಗೆ ಇಮ್ಮಿಡಿಯೇಟ್ ಕಲಿಸ್ತಾರೆ. ಗಂಡ ಬಿಡಿ, ಹೆಂಡತಿ ಬಿಡಿ, ಗಂಡ ಹೆಂಡತಿ ಬಿಡಿ, ಅದೆಲ್ಲದಕ್ಕೆ ಹೌದು ನಮಗೊಂಥರ ಆಗುತ್ತೆ, ಒಂಟಿಯಾಗಿ ಬದುಕೋಣ ಅನ್ನಿಸ್ಬಿಡುತ್ತೆ. ಅದು ಬೇರೆ. ವೈರಾಗ್ಯ ಬರಲಿಕ್ಕೆ, ಅತಿ ದೊಡ್ಡ ವೈರಾಗ್ಯ ಬರಲಿಕ್ಕೆ ಎಡವಟ್ಟು ಮಕ್ಕಳು ಇದ್ದು ಬಿಟ್ರೆ ಸಾಕು, ಒಬ್ಬ ಇದ್ದು ಬಿಟ್ರೆ ಸಾಕಿಲ್ಲ, ಒಬ್ಬ ಮಗಳು ಇದ್ಬಿಟ್ರೆ ಬೇಡ ಗುರುಗಳೇ. ಇನ್ನು ಜೀವಮಾನದಲ್ಲಿ ಇನ್ನು ನಾನು ಏನು ಆಸೆ ಪಡಬಾರ್ದು ಅನ್ನೋಷ್ಟು ಒಂದು ನಿರಾಸೆಯನ್ನ ಆಸೆ ಹುಟ್ಟಿಸೋದು ಒಳ್ಳೆ ಮಕ್ಕಳು. ನಮ್ಮ ಆಸೆಗೆ ತಕ್ಕಂತೆ ಮಕ್ಕಳು ಅಂತೀವಲ್ಲ, ನಮ್ಮ ಕನಸಿಗೆ ತಕ್ಕಂತ ಮಕ್ಕಳು ಅಂತೀವಲ್ಲ, ನಮ್ಮ ಕನಸನ್ನ ಭಂಗ ಮಾಡೋದಕ್ಕೂ ಕೂಡ ಮಕ್ಕಳೇ. ಅಮ್ಮಮ್ಮ ಇಂಥ ಮಕ್ಕಳು ಬೇಕಿತ್ತ ಅನ್ನಿಸ್ಬಿಡುತ್ತೆ. ಅಂಥದ್ದೊಂದು ದೋಷ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ಅದಲ್ಲ, ಮಕ್ಕಳೇ ನಿಮ್ಮ ಆನಂದ, ಮಕ್ಕಳಿಂದ ಆನಂದ, ಓಡಾಟ ಸುತ್ತಾಟ, ಏನೋ ಒಂಥರ ಖುಷಿ. ಒಳ್ಳೆ ಒಡವೆ ಹಾಕ್ತೀರಾ, ಒಳ್ಳೆ ಬಟ್ಟೆ ಹಾಕ್ತೀರಾ, ಒಳ್ಳೆ ಮಿತ್ರರನ್ನ ಭೇಟಿ ಆಗ್ತೀರಾ, ಸಿಕ್ಕಾಬಟ್ಟೆ ಖರ್ಚು ಮಾಡತಕ್ಕಂಥ ದಿನ, ಒಂಥರ ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳೋ ತರ ಭಾವ. ಕೆಲವರು ಕ್ರಾಫ್ಟ್ ಮಾಡ್ಕೊಳ್ಳೋ ಅಂತ ಒಂದು ಭಾವ ಇವತ್ತು. ಬ್ಯೂಟಿಫುಲ್, ಗೋಡ್. ಇನ್ನು ತುಲಾ ರಾಶಿ, ಆನಂದಕ್ಕೆ ಕೊರತೆ ಇಲ್ಲ. ಉದ್ಯೋಗ, ವೃತ್ತಿ, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಒಂದು ಬೇಕರಿಯೋ, ಹಣ್ಣು ಅಂಗಡಿಯೋ, ಜ್ಯೂಸ್ ಅಂಗಡಿಯೋ, ಬಳೆ ಅಂಗಡಿಯೋ, ಗಿಫ್ಟ್ ಅಂಗಡಿಯೋ, ಗಾರ್ಮೆಂಟ್ಸೋ, ಬೋಟಿಕೋ, ಈ ತರ ಇಟ್ಕೊಂಡಿರೋರಿಗೆ ಆನಂದಮಯ. ಕಲಾವಿದರಾಗಿದ್ರೆ ಅಂತೂ ಒಂದು ಒಳ್ಳೆ ಜಾಕ್ಪಾಟ್ ಹೊಡೆದಾಕೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, 3ನೇ ಮನೆಯಲ್ಲಿ ವಿಜಯ ಸ್ಥಾನದಲ್ಲಿ ಚಂದ್ರ. ಬ್ಯೂಟಿಫುಲ್, ವಿಜಯವೇ. ಶುಕ್ರನ ಜೊತೆ ಪಾಲುದಾರಿಕೆ, ಕೊಡೋದು, ತಗೊಳ್ಳೋದು, ಮಾಡೋದು, ವ್ಯವಹಾರಗಳು, ಟ್ರಾವೆಲ್, ದೊಡ್ಡ ದೊಡ್ಡ ಚೌಟ್ರಿಗಳು, ದೊಡ್ಡ ದೊಡ್ಡ ಫಂಕ್ಷನ್ಸ್, ದೊಡ್ಡ ದೊಡ್ಡ ಕಾರ್ಯಗಳು, ದೊಡ್ಡ ದೊಡ್ಡ ಮದುವೆಗಳು ಮಾಡಿಸೋದು, ಮದುವೆಗಳು ನೋಡ್ಕೊಳ್ಳೋದು, ಈವೆಂಟ್ ಮ್ಯಾನೇಜ್ಮೆಂಟ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಧನುಸು ರಾಶಿ, ಷಷ್ಠಾಧಿಪತಿಯು ಧನಸ್ಥಾನ, ಅಷ್ಟಮಾಧಿಪತಿಯು ಧನಸ್ಥಾನ. ಹುಷಾರು. ಏನೋ ದುಡ್ಡು ಕಳ್ಕೊಳ್ಳೋದಕ್ಕೆ ಬೇರೆ ದಾರಿಗಳು ಮಾಡಿಸ್ತಾನೆ, ಇಲ್ಲ ಮನಃಶಾಂತಿ ಕೆಡಿಸ್ಲಿಕ್ಕೆ ಕುಟುಂಬದಲ್ಲೋ ವ್ಯವಹಾರದಲ್ಲೋ ಮಾಡಿಸ್ತಾನೆ. ದಾರಿ ತಪ್ಪಿದ ವ್ಯವಸ್ಥೆ, ದಾರಿ ತಪ್ಪಿದ ವ್ಯವಹಾರ ದೊಡ್ಡದಾಗಿ ಕಾಣಿಸುತ್ತೆ, ಬಾರ್ಲಾಕ್ಬಿಡುತ್ತೆ. ವಿವೇಕಂ, ವಾಚಸ್ಪತಿಯನ್ನ ಕೇಳದೆ ಮಾಡಬೇಡಿ, ಇದನ್ನ ನೆನ್ಪಿಟ್ಕೊಳ್ಳಿ. ಮಕರ ರಾಶಿ, ಪೂರ್ಣತ್ವ ದಿನ, ತುಂಬಾ ಹ್ಯಾಪಿ ಡೇ, ತುಂಬಾ ವಿಶೇಷವಾದಂಥ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ದಿನ. ಅನುಕೂಲಕರಂ, ಸಿಂಧುತ್ವಂ, ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಕಲಾವಿದರಾಗಿದ್ರೆ, ಆರ್ಟಿಸ್ಟ್ ಆಗಿದ್ರೆ, ಬಂಗಾರ, ಬೆಳ್ಳಿ, ಅಲಂಕಾರ, ಉಪ್ಪ, ಓರಣ, ಹಾಲು, ಹಣ್ಣು, ಏನ್ರಿ ಶುಕ್ರ ಚಂದ್ರಲ್ಲಿ ಕೂತಿರೋದು. ಸಪ್ತಮಾಧಿಪತಿ, ದಶಮಾಧಿಪತಿ, ಬ್ಯೂಟಿಫುಲ್. ಪಂಚಮದಲ್ಲಿ ಬೇರೆ ಗುರು. ತುಂಬಾ ಒಂದು ದೊಡ್ಡ ಕಾರ್ಯಗಳು ಈಸಿಯಾಗಿ ನಡೆಯುತ್ತೆ. ಶಿಪ್ಪಿಂಗ್ ಯಾರ್ಡು, ಏರ್ ಹೋಸ್ಟೆಸ್ಸು, ಏರ್ಲೈನ್ಸು, ಕಸ್ಟಮ್ಸು, ನಾರ್ಕೋಟಿಕ್ಸು, ತೋಟಗಾರಿಕೆ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಹೋಟೆಲ್ ಉದ್ಯಮ, ಬ್ಯೂಟಿಫುಲ್. ಇನ್ನು ಕುಂಭರಾಶಿ, 12ನೇ ಮನೆಯಲ್ಲಿ ಶುಕ್ರ ಚಂದ್ರ, ಷಷ್ಠಾಧಿಪತಿ 12ನೇ ಮನೆಯಲ್ಲಿದ್ರೆ ಒಂಥರ ಬಲ. ಆಗದ ಕೆಲಸಗಳು, ದೊಡ್ಡ ದೊಡ್ಡ ಕೆಲಸಗಳು, ದೊಡ್ಡ ದೊಡ್ಡ ಕಾರ್ಯಗಳು, ದೊಡ್ಡ ದೊಡ್ಡ ವ್ಯವಸ್ಥೆಗಳಿಗೆ ಹೆಜ್ಜೆ ಇಡ್ತಿದ್ದೀರಿ. ವಾಚಸ್ಪತಿಯನ್ನು ಕೇಳಿ ಮಾಡಿ. ಖಂಡಿತ ನಿಮಗೆ ಕುಂಭಕ್ಕೆ ಪಂಚಮ ಗುರು ಬರ್ತಾನೆ, ಅದರಿಂದ ಈಗಲಿಂದಲೇ ಸಿದ್ಧತೆ ಮಾಡಿಸ್ತಿರ್ತಾನೆ. ಅಂಥದರ ಒಂದು ಪೂರ್ಣ ಪ್ರಭಾವನ್ನ ಇವತ್ತು ನೋಡ್ತೀರಿ. ವೃತ್ತಿಯಲ್ಲೂ ವ್ಯವಸ್ಥೆಯಲ್ಲೂ ಅದ್ಭುತವಾದಂಥ ಒಂದು ದಿನ, ಚೆನ್ನಾಗಿದೆ. ದೂರದ ಕಾರ್ಯ, ದೂರದ ಕೆಲಸ ಸ್ವಲ್ಪ ನೋಡ್ಕೊಂಡು.
ಇನ್ನು ವಿಶೇಷವಾಗಿ ಮೀನರಾಶಿ, ಬೆಳ್ಳಿ ಬಂಗಾರ ಅಲಂಕಾರ, ಉಪ್ಪ ಓರಣ, ಮಾಲ್ಸು, ಥಿಯೇಟರು, ಕ್ಲಬ್ಬು, ಎಕ್ಸ್ಪೋರ್ಟು, ಇಂಪೋರ್ಟು, ವೆಜಿಟೇಬಲ್ಸು, ಫ್ರೂಟ್ಸು, ಹೋಟೆಲ್ ಇಂಡಸ್ಟ್ರಿ, ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಸು, ಲಕ್ಸುರಿ ಹೋಟೆಲ್ಸು, ಲಕ್ಸುರಿ ಬಿಸ್ನೆಸ್ಸು, ಲಕ್ಸುರಿ ಐಟಮ್ಸು, ದೊಡ್ಡ ವಾಚ್ಗಳು, ದೊಡ್ಡ ಮನೆ, ದೊಡ್ಡ ಕನಸುಗಳು ನನಸಾಗತಕ್ಕಂಥ ಒಂದು ದಿನ. ಇವತ್ತು ಮೀನರಾಶಿಯವರು ಕೂಡ ಖಂಡಿತ ಮೆಸೇಜ್ ಆಗ್ತೀರಿ. ಖಂಡಿತ ಇವತ್ತೇನೋ ಒಂಥರ ಆನಂದ ಗುರುಗಳು, ಇವತ್ತೇನೋ ಒಂಥರ ಸಮಾಧಾನ ಅಂಥದ್ದು. ಲಾಭದಲ್ಲಿ ಶುಕ್ರ ಚಂದ್ರ ರೀ, ಒಂಥರ ಅನ್ಎಕ್ಸ್ಪೆಕ್ಟೆಡ್ ಜಾಕ್ಪಾಟ್, ಲಾಟ್ರಿ ಹೊಡೆದಂಥ ಭಾವ. ಹಾಗಂತ ಲಾಟ್ರಿ ತಗೊಳಕ್ ಹೋಗ್ಬೇಡಿ. ನಾನು ಲಾಟರಿಯ ವಿರೋಧಿ. ಲಾಟ್ರಿನೇ ಸುಳ್ಳು, ಅದು ದೊಡ್ಡ ಫ್ರಾಡು. ಎಷ್ಟು ಜನ ಕೇರಳದಲ್ಲಿ ಬರ್ಬಾದಾಗಿದ್ದಾರೆ ಅಂದ್ರೆ ಕೇರಳ ಗೌರ್ಮೆಂಟ್ ಇಂದಲೇ, ಕೇರಳ ಲಾಟ್ರಿಯಿಂದಲೇ, ನೆನ್ಪಿಟ್ಕೊಳ್ಳಿ. ಆ ಲಾಟ್ರಿ ಕಿಂಗ್ನೆಲ್ಲ ಮೊನ್ನೆ ಅರೆಸ್ಟ್ ಮಾಡಿದ್ದಾರೆ, ಇಡಿ ಎಲ್ಲ ರೈಟ್ ಮಾಡಿದ್ದಾರೆ. ಮಾರ್ಟಿನ್ ಅನ್ನೋನ್ನ, ಅವನಷ್ಟು ದೊಡ್ಡ ಫ್ರಾಡೇ ಇಲ್ಲ. ಅಷ್ಟು ಸಾವಿರಾರು ಕೋಟಿ ಗೌರ್ಮೆಂಟ್ಗಳನ್ನ ಕೊಂಡ್ಕೊಳ್ಳೋಷ್ಟು ಮಟ್ಟಕ್ಕೆ ಒಂದು ದಂಧ ನಡೆಸ್ತಿದ್ದಾನೆ. ಫಸ್ಟ್ ಲಾಟ್ರಿ ಬ್ಯಾನ್ ಮಾಡಬೇಕು, ಬೇಡವೇ ಬೇಡ. ತುಂಬಾ ಸುಳ್ಳು, ಗೌರ್ಮೆಂಟ್ ನಡೆಸಿದ್ರು ಸುಳ್ಳು, ಪ್ರೈವೇಟ್ ಪಾರ್ಟಿ ನಡೆಸಿದ್ರು ಸುಳ್ಳು. ಆದ್ರೆ ಮೀನರಾಶಿಯವ್ರಿಗೆ ಅಂಥದ್ದೊಂದು ಇವತ್ತು ದಿಢೀರ್ ದುಡ್ಡು, ದಿಢೀರ್ ಹೆಸರು, ದಿಢೀರ್ ಖ್ಯಾತಿ, ದಿಢೀರ್ ದಾರಿ, ಈ ಥರದ್ದು ಏನನ್ನು ತುಂಬಾ ಈಸಿದೆ ನಡೆಯತಕ್ಕಂಥದ್ದೆಲ್ಲ ಉಂಟು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.